Let's turn to 1 Peter and chapter 3. 1 ಪೇತ್ರ 3ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳೋಣ. And verse 15. 15ನೇ ವಚನ. There are two things written in this verse. ಈ ವಚನದಲ್ಲಿ 2 ವಿಷಯಗಳು ಬರೆಯಲ್ಪಟ್ಟಿದೆ. First of all, sanctify Christ as Lord in your heart. ನಿಮ್ಮ ಹೃದಯದಲ್ಲಿ ಕರ್ತನನ್ನು ಪ್ರತಿಷ್ಠೆಪಡಿಸಿರಿ ಅಂತ. So we must make Jesus Lord in our heart. ಯೇಸುವನ್ನು ನಮ್ಮ ಹೃದಯದಲ್ಲಿ ಕರ್ತನನ್ನಾಗಿ ಮಾಡಬೇಕು. Not only forgiver, savior, but Lord. ಒಬ್ಬ ಕ್ಷಮಿಸುವಾತನು ಮತ್ತು ರಕ್ಷಿಸುವಾತನು ಮಾತ್ರ ಅಲ್ಲ, ಕರ್ತನನ್ನಾಗಿ. That means we have decided we are going to obey him in everything. ಅದರ ಅರ್ಥ ಏನು ಅಂದ್ರೆ, ನಾವು ನಿರ್ಧಾರ ಮಾಡಿದ್ದೀವಿ ಆತನನ್ನು ಪ್ರತಿ ವಿಷಯದಲ್ಲೂ ವಿಧೇಯರಾಗ್ತೀವಿ ಅಂತ. So once we have done that, ನಾವು ಒಂದ್ಸಲ ಮಾಡಿದ ನಂತರ we must be always ready to make a defense to everyone who asks us to give an account for the hope that is in us. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೆಂದು ಕೇಳುವವರೆಲ್ಲರಿಗೂ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕು. Always ready. ಯಾವಾಗಲೂ ಸಿದ್ಧವಾಗಿ. Means somebody asks you, why do you say Jesus is the only way to heaven? ಅದರ ಅರ್ಥ ಏನಂದ್ರೆ, ನಿಮಗೆ ಯಾರಾದ್ರೂ ಕೇಳಿದ್ರೆ ಯೇಸು ಒಂದೇ ದಾರಿ ಅಂತ ಹೇಳೋದನ್ನ ಹೇಗೆ ನೀನು ನಿರ್ಧಾರಪಡಿಸ್ತೀಯ? Why are you so narrow minded? ನೀನ್ ಯಾಕೆ ಅಂತ ಚಿಕ್ಕ ಮನಸ್ಸಿನವರಾಗಿದ್ದೀಯಾ? Why not be broad minded like our religion, which teaches that there are so many ways to God? ಯಾಕೆ ನೀವು ಇಷ್ಟು ಚಿಕ್ಕ ಮನಸ್ಸಿನವರು? ನಮ್ಮ ತರ ಯಾಕೆ ದೊಡ್ಡ ಮನಸ್ಸಿನವರಾಗಿರಬಾರ್ದು? ನಮ್ಮ ಧರ್ಮ ಹೇಳುತ್ತೆ ಬಹಳಷ್ಟು ಮಾರ್ಗಗಳಿದೆ ದೇವರಿಗೆ ಅಂತ. If all religions lead to God, then there's no need to change your religion. ಸೊ ಎಲ್ಲಾ ಧರ್ಮಗಳು ದೇವರ ಕಡೆಗೆ ನಡೆಸಿದ್ರೆ ನೀವು ನಿಮ್ ಧರ್ಮ ಬದಲಾಯಿಸೋ ಅವಶ್ಯಕತೆ ಇಲ್ಲ. Why is it we say Jesus is the only way to God? ಯಾಕೆ ನಾವು ಹೇಳ್ತೀವಿ ಯೇಸು ಸ್ವಾಮಿ ಒಬ್ಬರೇ ದೇವರ ಬಳಿಗೆ ಇರುವಂತ ಮಾರ್ಗ ಅಂತ? All of you may not be preachers. ನೀವು ಎಲ್ಲರೂ ಪ್ರಸಂಗಿಗಳಲ್ಲದೆ ಇರಬಹುದು. But even if you're a sister, so your neighbor may ask you, why you say only Jesus is the way? ಉದಾಹರಣೆಗೆ ನೀವು ಸಹೋದರಿಯರು, ನಿಮ್ಮ ನೆರೆಯವರು ಕೇಳಬಹುದು, ಯಾಕೆ ಯೇಸು ಸ್ವಾಮಿನೇ ನಿಮ್ಮ ಕರ್ತ ಅಂತ ಹೇಳ್ತೀರಾ? It says here you must always be ready. ನೀವು ಯಾವಾಗ್ಲೂ ಸಿದ್ಧವಾಗಿರ್ಬೇಕು ಅಂತ ಇಲ್ಲಿ ಹೇಳುತ್ತೆ. Anytime. ಯಾವಾಗ್ಲೂ. That means if they ask you, you shouldn't say, wait, I'll find out from the elder and tell you tomorrow. ಅದರ ಅರ್ಥ ಏನಂದ್ರೆ, ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಇಲ್ಲ ನನ್ನ ಹಿರಿಯರ ಹತ್ರ ಕೇಳಿಕೊಂಡು ನಾಳೆ ಹೇಳ್ತೀನಿ ಅಂತ ಹೇಳ್ಬಾರ್ದು. In your place of work, somebody asks you. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರಾದ್ರೂ ಕೇಳಿದ್ರೆ, why you say Jesus is the only way? ಯೇಸು ಸ್ವಾಮಿಯೇ ಒಂದೇ ಮಾರ್ಗ ಅಂತ ಯಾಕೆ ಹೇಳ್ತೀಯಾ? Or in your school or college, you children. ನಿಮ್ಮ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ನೀವು ಮಕ್ಕಳು. Or in the factory. ನಿಮ್ಮ ಕೆಲಸ ಮಾಡುವಂತ ಫ್ಯಾಕ್ಟರಿಯಲ್ಲಿ ಇರಬಹುದು. Or the office. ಆಫೀಸ್ನಲ್ಲಿ ಇರಬಹುದು. Why you are so narrow minded to say Jesus is? ಯಾಕೆ ಅಷ್ಟು ಚಿಕ್ಕ ಮನಸ್ಸಿನವನಾಗಿದ್ದೀಯಾ? And what they say sounds so right. Let us be broad minded and accept all religions. ಅವ್ರು ಹೇಳೋದು ಸರಿಯಾಗಿ ಕಾಣಿಸುತ್ತೆ, ದೊಡ್ಡ ಮನಸ್ಸಿನವರಾಗಿರೋಣ, ಎಲ್ಲವನ್ನೂ ನಾವು ಸ್ವೀಕರಿಸಬೇಕು ಅಂತ. Even Christians fight just like Hindus and Muslims. ಕ್ರೈಸ್ತರು ಕೂಡ ಹಿಂದೂ ಮುಸ್ಲಿಮರ ತರ ಜಗಳ ಮಾಡ್ತಾರೆ. Look at your Christianity, so many churches all thinking they are the right way. ನಿಮ್ಮ ಸಭೆಗಳನ್ನೇ ನೋಡಿ, ಎಷ್ಟೋ ವಿಧನಾದ ಸಭೆಗಳು ಅವರು ತಾವೇ ಸರಿ ಅಂತ ಅನ್ಕೊಂತಾ ಇದ್ದಾರೆ. Yeah, there are so many criticisms. ಹೌದು, ಬಹಳಷ್ಟು ಕ್ರೈಸ್ತರಾಗಿದ್ದಾರೆ. But we must always be ready to give a defense as to why we believe this. ನಾವು ಯಾವಾಗಲೂ ಇದಕ್ಕೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು ಯಾವ ಸಮಯದಲ್ಲಿ. Then it says something very important. ಇದರ ನಂತರ ಬಹಳ ಮುಖ್ಯವಾದ ಒಂದು ವಿಷಯ ಹೇಳುತ್ತೆ, must not reply in an argumentative way. ನಾವು ಉತ್ತರ ಕೊಡುವಾಗ ವಾಗ್ವಾದದ ಮುಖಾಂತರ ಉತ್ತರ ಕೊಡಬಾರ್ದು. No, it says here with gentleness and respect. ಇಲ್ಲಿ ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಅಂತ ಹೇಳುತ್ತೆ. That means speak humbly. ಅದರ ಅರ್ಥ ಏನಂದ್ರೆ, ನೀವು ದೀನರಾಗಿ ಮಾತಾಡುವಂತ. Speak the truth, but speak humbly. ಸತ್ಯವನ್ನು ಮಾತಾಡಿ, ಆದ್ರೆ ದೀನರಾಗಿ ಮಾತಾಡಿ. With respect. ಅವ್ರಿಗೆ ಮನೋಭೀತಿ, ಗೌರವದಿಂದ. Very important. ಬಹಳ ಮುಖ್ಯವಾದದ್ದು. If you cannot speak to people with respect and gentleness, don't speak at all. ಅದು ಸಾತ್ವಿಕದಿಂದ ಮನೋಭೀತಿಯಿಂದ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಮಾತಾಡ್ಲೇಬೇಡಿ. If you are the argumentative type, it is better you don't witness at all. Keep your mouth shut.
ನೀವು ವಾಗ್ವಾದ ಮಾಡುವಂತ ವ್ಯಕ್ತಿತ್ವ ಇರೋರಾದ್ರೆ ನೀವು ಸಾಕ್ಷಿ ಹೇಳಕ್ ಹೋಗ್ಬೇಡಿ. Because arguing is not the way to win. ವಾಗ್ವಾದ ಮಾಡೋದು ಒಳ್ಳೆ ವಿಧಾನ ಅಲ್ಲ ಗೆಲ್ಲಲಿಕ್ಕೆ. You know, when some two scooters hit each other or car hit each other, car and scooter hit on the road. ಒಂದು ಕಾರು ಒಂದು ಸ್ಕೂಟರು ಅಪಘಾತಕ್ಕೀಡಾದ್ರೆ ರಸ್ತೆಯಲ್ಲಿ I can easily find out when I'm coming there who has made the mistake. ನನಗೆ ಬಹಳ ಸರಳವಾಗಿ ಗೊತ್ತಾಗ್ಬಿಡುತ್ತೆ ಯಾರು ತಪ್ಪು ಮಾಡಿದ್ದಾರೆ ಅಂತ. Whoever is shouting loudest, that is the fellow who made the mistake. ಯಾರು ಜೋರಾಗಿ ಮಾತಾಡ್ತಾ ಇದ್ದಾರೋ ಅವರೇ ತಪ್ಪು ಮಾಡಿದ್ದಾರೆ ಅಂತ. I found that everywhere. ಅದು ಬಹಳ ಬೇಗ ನಾನು ಅರ್ಥ ಮಾಡ್ಕೊಂತೀನಿ. So don't shout loud and say Christianity is right, then you may be wrong. ನೀವು ಕ್ರೈಸ್ತತ್ವನೇ ಸರಿ ಅಂತ ಜೋರಾಗಿ ಕೂಗಿ ಹೇಳೋದ ಅವಶ್ಯಕತೆ ಇಲ್ಲ, ಅವಾಗ ನೀವು ತಪ್ಪಾಗಿರ್ಬೋದು. You know, I look at it like this. ನಾನು ಹೀಗೆ ನೋಡ್ತೇನೆ, Many people don't understand many things. ಬಹಳಷ್ಟು ಜನಕ್ಕೆ ಬಹಳಷ್ಟು ವಿಷಯಗಳು ಗೊತ್ತಿರೋದಿಲ್ಲ. I was in Hyderabad once for a conference. ನಾನು many years ago. ಬಹಳ ವರ್ಷದ ಮೊದಲು ಕಾನ್ಫರೆನ್ಸ್ ಕೂಟಕ್ಕೆ ಹೈದರಾಬಾದ್ನಲ್ಲಿ There was an old man from a village who came to that meeting. ಆ ಕೂಟಕ್ಕೆ ಒಬ್ಬ ವಯಸ್ಕನಾದ ಮನುಷ್ಯ ಒಂದು ಹಳ್ಳಿಯಿಂದ ಬಂದಿದ್ದ. It was not a CFC conference, it was some other church. ಅದು ನಮ್ಮ CFC ಕಾನ್ಫರೆನ್ಸ್ ಅಲ್ಲ, ಬೇರೆ ಯಾವುದೋ ನಡೀತಾರ. 3 years ago, before CFC started. CFC ಪ್ರಾರಂಭ ಆಗೋದಕ್ಕೆ ಬಹಳ ವರ್ಷದ ಮೊದಲು. So that man came to me during the meetings. ಕೂಟದ ಸಮಯದಲ್ಲಿ ಆ ವ್ಯಕ್ತಿ ನನ್ನ ಹತ್ರ ಬಳಿ ಬಂದು ಕೇಳಿದ. He says, Brother Zach, I really respect what you speak in the church. ಸಹೋದರ ಝಾಕ್ ಅವರೇ, ನೀವು ಕೂಟದಲ್ಲಿ ನೀವು ಮಾತಾಡೋದನ್ನ ನಾನು ಗೌರವಿಸ್ತೀನಿ. I want to ask you a question. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. See, there are so many people who say that the sun does not go around the earth. ಬಹಳಷ್ಟು ಜನ ಹೇಳ್ತಾರೆ ಈ ಭೂಮಿ ಸೂರ್ಯ ಭೂಮಿ ಸುತ್ತ ಹೋಗೋದಿಲ್ಲ ಅಂತ. But the earth is rotating. ಭೂಮಿನೇ ತಿರುಗ್ತಾ ಇದೆ ಅಂತ ಹೇಳ್ತಾರೆ. He said, I don't believe that. ನಾನು ಅದನ್ನ ನಂಬೋದಿಲ್ಲ. He said, I hope you agree with me. ನಾನು ನಂಬ್ತೀನಿ, ನನ್ನನ್ನು ನಂಬ್ತೀರಾ ಅಂತ ನೀವು. That the sun goes around the earth. ನಾನು ಹೇಳ್ತಾ ಇದ್ದೀನಿ ಸೂರ್ಯ ಭೂಮಿ ಸುತ್ತಾ ಇದೆ ಅಂತ. Don't tell me you also believe the foolish thing other people believe. ನನಗೆ ಹೇಳ್ಬೇಡಿ, ನನ್ನನ್ನು ಒಪ್ಕೊಳ್ಳಿ, ಬೇರೆಯವ್ರು ಹೇಳೋಂತ ಮೂರ್ಖತನನ ನೀವು ಹಾಗೆ ಹೇಳ್ಬೇಡಿ. What could I tell him? ನಾನು ಏನು ಹೇಳಿ? I don't despise him because he's a poor, uneducated man from the village. ನಾನು ಅವನು ಅಲಕ್ಷ್ಯವಾಗಿ ನೋಡೋದಿಲ್ಲ, ಯಾಕೆಂದ್ರೆ ಅವರು ಬಡತನದಿಂದ ಒಂದು ಹಳ್ಳಿಯಿಂದ ಬಂದಾತ ವ್ಯಕ್ತಿ. I said, I also believe the sun does not go around the earth rotates. ಸೊ ನಾನು ಹೇಳಿದೆ, ಹೌದು, ಭೂಮಿನೇ ಸುತ್ತುತ್ತೆ, ಸೂರ್ಯ ಸುತ್ತೋದಿಲ್ಲ ಅಂತ. He began to argue, no, it's wrong. See, you can see the sun going around the earth. ಸೊ ಅವನು ವಾಗ್ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ, ಇಲ್ಲ ನೋಡಿ ಸೂರ್ಯ ಮುಂದೆ ಹೋಗುತ್ತೆ ಅಂತ. So I did not have time to conduct a geography class there for him with the maps. ಅವನಿಗೆ ಭೌಗೋಳಿಕ ಅಧ್ಯಾಯ ಅಲ್ಲೇ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ನಕ್ಷೆಗಳನ್ನೆಲ್ಲ ಇಟ್ಕೊಂಡು. So I said, God bless you, brother. The main thing is your sins must be forgiven. Forget all these other sins. ನಾನು ಹೇಳಿದೆ, ಮುಖ್ಯವಾದ ವಿಷಯ ನೀನು ಪಾಪ ಕ್ಷಮಿಸಲ್ಪಡೋದು, ದೇವರು ಆಶೀರ್ವಾದ ಮಾಡ್ಲಿ, ಪರವಾಗಿಲ್ಲ. So some people argue like that about their religion also. I don't argue with them. ಸೊ ಕೆಲವರು ತಮ್ಮ ಧರ್ಮದ ಬಗ್ಗೆ ಕೂಡ ಹಾಗೆ ವಾಗ್ವಾದ ಮಾಡ್ತಾರೆ, ಆದ್ರೆ ನಾನು ವಾಗ್ವಾದ ಮಾಡಕ್ ಹೋಗೋದಿಲ್ಲ. I despise that old man. He is ignorant. ನಾನು ಆ ವಯಸ್ಕ ವ್ಯಕ್ತಿನ ಅಲಕ್ಷ್ಯ ಮಾಡೋದಿಲ್ಲ, ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ. For example, so many uneducated people in the slums, they are ignorant. ಇಲ್ಲಿ ಬಹಳಷ್ಟು ಅವಿದ್ಯಾವಂತರು ಕೊಳಗೇರಿನಲ್ಲಿ ಇರ್ತಾರೆ, ಅವರಿಗೆ ಗೊತ್ತಿಲ್ಲ ಬಹಳಷ್ಟು ವಿಷಯ. Learn how to add numbers. ಅವರಿಗೆ ಅಂಕೆಗಳನ್ನ ಕೂಡಿಸೋಕೆ ಕೂಡ ಬರಲ್ಲ. Supposing somebody comes to you and says 2 plus 2 is 5. ಯಾರಾದ್ರೂ ನಿಮ್ಮ ಬಳಿ ಬಂದು 2 ಮತ್ತು 2 5 ಆಗುತ್ತೆ ಅಂತ ಹೇಳಿದ್ರೆ, I don't argue with him. ಅವ್ರ ಜೊತೆ ವಾಗ್ವಾದ ಮಾಡಲ್ಲ ನಾನು. I say 2 plus 2 is 4. ನಾನು ಹೇಳ್ತೀನಿ 2 ಮತ್ತು 2 4 ಆಗುತ್ತೆ ಅಂತ. He may say, why can't you be broad minded? ಅವ್ರು ಹೇಳ್ಬೋದು, ನೀವು ಸ್ವಲ್ಪ ದೊಡ್ಡ ಮನಸ್ಸಿನವರಾಗಿರ್ಬೇಕು ಅಂತ. Somebody says it's 5, somebody says it's 3. Let us accept all of them. ಒಬ್ರು ಹೇಳ್ತಾರೆ 5 ಅಂತ, ಒಬ್ರು 3 ಅಂತ ಹೇಳ್ತಾರೆ, ಎಲ್ಲರನ್ನು ಒಪ್ಕೊಳ್ಳೋಣ ಅಂತ. I say no. ನಾನು ಹೇಳ್ತೀನಿ ಇಲ್ಲ ಅಂತ. Truth is very narrow minded. ಸತ್ಯ ಅನ್ನೋದು ಬಹಳ ಸೂಕ್ಷ್ಮ ಮನಸ್ಸುಳ್ಳದ್ದು. 2 plus 2 is 4. 2 ಮತ್ತು 2 4. Whatever other people may say, ಯಾರು ಏನು ಹೇಳಿದ್ರು ಪರವಾಗಿಲ್ಲ. Truth is always narrow minded. ಸತ್ಯ ಯಾವಾಗ್ಲೂ ಚಿಕ್ಕ ಸೂಕ್ಷ್ಮ ಮನಸ್ಸುಳ್ಳದ್ದು. And so I say Jesus Christ is the only way. That's the truth. It's very narrow minded. ಯೇಸು ಸ್ವಾಮಿಯೇ ಒಂದೇ ಮಾರ್ಗ, ಅದು ಸತ್ಯ, ಅದು ಬಿಟ್ಟು ಬೇರೆ ಯಾವುದಿಲ್ಲ. It's like saying 2 plus 2 is 4. There's no other answer. ಇವಾಗ 2 ಮತ್ತು 2 4 ಅಂತ ಹೇಳಿದಾಗೆ ಬೇರೆ ಉತ್ತರವಿಲ್ಲ. Speak it with gentleness and respect.
ಯಾವಾಗಲೂ ಅದನ್ನ ಹೇಳುವಾಗ ಸಾತ್ವಿಕವಾಗಿ ಗೌರವದಿಂದ If ಹೇಳಿ. you are a Christian, you must respect all human beings. ನೀವು ಕ್ರೈಸ್ತರಾಗಿದ್ರೆ ಪ್ರತಿಯೊಬ್ಬ ಮನುಷ್ಯಗೂ ವ್ಯಕ್ತಿಗೂ ಗೌರವ ಕೊಡಬೇಕು. Even people who say there is no God. ಈ ದೇವ್ರು ಇಲ್ಲ ಅಂತ ಹೇಳುವಂತ ವ್ಯಕ್ತಿಗೆ ಕೂಡ Don't argue with them. ಅವ್ರ ಜೊತೆ ವಾಗ್ವಾದ ಮಾಡಬೇಡಿ. I tell them sometimes like this. ಅವ್ರಿಗೆ ಕೆಲವು ಸಲ ಹೀಗೆ ಹೇಳ್ತೀನಿ, I say, supposing there is a God, ಅಲ್ಲಿ ದೇವ್ರಿದ್ದಾರೆ ಅನ್ಕೊಳ್ಳೋಣ, don't you think you'll miss out on something? ನೀವ್ ಏನೋ ಕಳ್ಕೊಂಡಿದ್ದೀರಾ ಅಂತ ಅನ್ಸೋದಿಲ್ಲ? So he says there's no God. ದೇವ್ರು ಇಲ್ಲ ಅಂತ So he says, I tell him, are you willing to find out? ನೀವು ಅದನ್ನ ತಿಳ್ಕೊಳ್ಳಿಕ್ಕೆ ಮನಸ್ಸಿದೆಯಾ? You pray like this. ನೀವು ಪ್ರಾರ್ಥನೆ ಹೀಗೆ ಮಾಡಿ, Oh God, ದೇವ್ರೇ, I don't know whether you're there. ನೀವು ಇದ್ದೀರಾ ಇಲ್ಲೋ ನನಗೆ ಗೊತ್ತಿಲ್ಲ. I don't even believe you're there. ನಾನು ನಂಬೋದು ಇಲ್ಲ ನೀವು ಇದ್ದೀರಾ ಅಂತ. But if you're there, ನೀವು ಅಲ್ಲಿದ್ರೆ please reveal yourself to me ನಿನ್ನನ್ನು ನೀನು ಪ್ರಕಟಪಡಿಸು. as I read the Bible. ನಾನು ದೇವ್ರ ವಾಕ್ಯ ಓದಿದ್ದ Say that's enough. ಅಷ್ಟೇ ಸಾಕು. God loves honest people. ದೇವರು ಪ್ರಾಮಾಣಿಕರನ್ನ ಪ್ರೀತಿಸ್ತಾರೆ. So I say, I'm not asking you to believe there's a God when you say there's no God. ನೀವು ದೇವರು ಇಲ್ಲ ಅಂತ ಅನ್ನುವಾಗ ನಾನು ದೇವರಿದ್ದಾರೆ ಅಂತ ವಾಗ್ದಾನ ಮಾಡಕ್ ಹೋಗೋದಿಲ್ಲ. Be open. ಆದ್ರೆ ತೆರೆದ ಮನಸ್ಸಿನವರಾಗಿರಿ. Say, God, I don't know, I don't believe you're there. ದೇವ್ರೆ ನೀನು ಅಲ್ಲಿದ್ದೀಯ ಅಂತ ನನಗೆ ನಂಬೋದಿಲ್ಲ. So he says, don't you think he'll be insulted if I speak like that? ಅವನ ಅನ್ಬೋದು ಆತರ ಹೇಳಿದ್ರೆ ಅವ್ರಿಗೆ ಅವಮಾನ ಆಗೋದಿಲ್ವಾ ಅಂತ. ಇಲ್ಲ, He loves you so much. ನಿಮ್ಮನ್ನ ಬಹಳವಾಗಿ ಪ್ರೀತಿಸ್ತಾರೆ. He will never be insulted even if you say like that. ನೀವು ಆತರ ಹೇಳಿದ್ರೆ ಅವ್ರಿಗೆ ಅವಮಾನ ಆಗೋದಿಲ್ಲ. Because he loves you. ಅವರು ಆತ ನಿಮ್ಮನ್ನ So even sometimes when I witness to non-Christians, ಅಕ್ರೈಸ್ತರಿಗೆ ನಾನು ಸಾಕ್ಷಿ ಹೇಳುವಾಗ finally they say, no, I don't believe that. ಕಡೆಗೆ ಹೇಳ್ತಾರೆ, ಅಯ್ಯೋ ಇದೆಲ್ಲ ನಂಬೋದಿಲ್ಲ ನಾನು. Say, okay, I have nothing more to say. ನಾನು ಇನ್ನು ಏನು ಹೇಳಲಿಕ್ಕೆ ಇಲ್ಲ But I ನನಗೆ. tell him, ಮತ್ತೆ ಹೇಳ್ತೀನಿ, one day when you're in some difficulty ಒಂದು ದಿವಸ ನೀನು ಯಾವುದೋ ಒಂದು ಸಮಸ್ಯೆನಲ್ಲಿ and you have no solution to some problem, ಯಾವುದೋ ಒಂದು ಕಷ್ಟಕ್ಕೆ ಪರಿಹಾರ ಇಲ್ಲದೆ ಇದ್ದಾಗ, maybe somebody is seriously sick, ಯಾರೋ ಒಬ್ರು ಕಾಯಿಲೆಯಿಂದ ಇರ್ಬೋದು, ಗಂಭೀರವಾಗಿ you got into some big problem in your office, ನಿಮ್ಮ ಆಫೀಸ್ ನಲ್ಲಿ ಯಾವುದೋ ದೊಡ್ಡ ಸಮಸ್ಯೆಗೆ you ಸಿಲುಕಿರಬಹುದು, may go to jail. ನೀವು ಜೈಲಿಗೆ ಹೋಗ್ಬೇಕಾಗಿ Do ಬರಬಹುದು. one thing, ಒಂದು ವಿಷಯ ಮಾಡಿ, you pray and say, Lord Jesus, help me. ನೀವು ಆ ಸಮಯದಲ್ಲಿ ಹೀಗೆ ಪ್ರಾರ್ಥನೆ ಮಾಡಿ, ಕರ್ತನಾದ ಯೇಸುವೆ ನನಗೆ ಸಹಾಯ ಮಾಡು. Believe in him. ನೀವು ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, Say, Lord Jesus, help me. ಕರ್ತನಾದ ಯೇಸುವೆ ನನಗೆ ಸಹಾಯ ಮಾಡು. And you may experience a miracle in your life. ನಿಮಗೆ ಆ ಒಂದು ಅದ್ಭುತ ಅನುಭವಕ್ಕೆ ಬರಬಹುದು. Maybe when that happens, you will believe in Jesus. ಅದು ಆ ಅನುಭವ ಆದಾಗ ನೀವು ನಂಬಬಹುದು ಯೇಸು ಸ್ವಾಮಿಯನ್ನು. So we never force anybody to believe anything. ನಾವು ಯಾರನ್ನು ಒತ್ತಾಯ ಮಾಡೋದಿಲ್ಲ ಇದನ್ನ ನಂಬಿ ಅಂತ. We are talking about true holiness. ನಾವು ನಿಜವಾದ ಪವಿತ್ರತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. Remember, true holiness is never forced. ನಿಜವಾದ ಪವಿತ್ರತೆ ಅಂದ್ರೆ ಒತ್ತಾಯ ಮಾಡುವಂತದ್ದಲ್ಲ. God does not force you to be holy. ದೇವರು ಯಾವತ್ತು ನಮ್ಗೆ ಒತ್ತಾಯ ಮಾಡೋದಿಲ್ಲ ನಾವು ಪವಿತ್ರರಾಗ್ಲಿಕ್ಕೆ. He does not even force people to go to heaven. ದೇವರು ಪರಲೋಕಕ್ಕೆ ಹೋಗ್ಲಿಕ್ಕೆ ಕೂಡ ನಮ್ಮನ್ನು ಒತ್ತಾಯ ಮಾಡೋದಿಲ್ಲ. Maybe 10 lakh people died all over the world yesterday. ನಿನ್ನೆ ಸುಮಾರು 10 ಲಕ್ಷ ಜನ ಈ ಲೋಕದಲ್ಲಿ ಸತ್ತಿರಬಹುದು. Almost every day so many people die. ಅಷ್ಟೊಂದು ಜನ ಪ್ರತಿ ದಿವಸ ಸಾಯ್ತಾ ಇರ್ತಾರೆ In the whole world. ಪೂರ್ಣ ಪ್ರಪಂಚದಲ್ಲಿ. Most of them have gone to hell. ಅದರಲ್ಲಿ ಹೆಚ್ಚಿನ ಅಂಶ ಜನ ನರಕಕ್ಕೆ ಹೋಗಿದ್ದಾರೆ. Many lakhs of people died in India also. ಬಹಳಷ್ಟು ಲಕ್ಷ ಜನ ಈ ಭಾರತದಲ್ಲಿ ಕೂಡ ಸತ್ತಿದ್ದಾರೆ In one day. ಒಂದೇ ದಿವಸ All over the country. ಎಲ್ಲ ದೇಶದ ಉದ್ದಕ್ಕೂ. Where did they go? ಎಲ್ಲಿ ಹೋಗಿದ್ದಾರೆ? Most of them went to hell. ಬಹಳಷ್ಟು ಜನ ನರಕಕ್ಕೆ But ಹೋಗ್ತಾರೆ. did God stop them? ದೇವರು ಅವ್ರನ್ನ ತಡೆದು ಬಿಟ್ರ? ಇಲ್ಲ. Did God force them to come to heaven? ನರಕ ಪರಲೋಕಕ್ಕೆ ಬನ್ನಿ ಅಂತ ಹೇಳದೆ ಒತ್ತಾಯ ಮಾಡಿದ್ರ? ಇಲ್ಲ. God does not force anybody to do anything. ದೇವರು ಏನೇ ಮಾಡಲು ಯಾರಿಗೂ ಒತ್ತಾಯ ಮಾಡೋದಿಲ್ಲ. He doesn't force you to go to heaven. ನಿಮಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಒತ್ತಾಯ ಮಾಡಲ್ಲ. He doesn't force you to be holy. ನೀವು ಪರಿಶುದ್ಧರಾಗಬೇಕು ಅಂತ ಒತ್ತಾಯ He ಮಾಡಲ್ಲ. doesn't force you to confess your sin. ನಿಮ್ಮ ಪಾಪವನ್ನು ಅರಿಕೆ ಮಾಡ್ಲಿಕ್ಕೆ ಒತ್ತಾಯ ಮಾಡಲ್ಲ. He won't stop you from fighting with your wife or husband. ನಿಮ್ಮ ಗಂಡ ಹೆಂಡತಿ ಜೊತೆ ಜಗಳ ಮಾಡೋದ್ರಿಂದನೂ ನಿಲ್ಸೋದಿಲ್ಲ. If you want to fight, you fight. ನೀವು ಜಗಳ ಮಾಡೋದಾದ್ರೆ ಮಾಡಿ If ಅಂತಾರೆ. you want to go to hell, go to hell. ನರಕಕ್ಕೆ ಹೋಗ್ಬೇಕು ಅಂದ್ರೆ ಹೋಗಿ ಅಂತಾರೆ. If you are going on your scooter to commit adultery with some woman, your scooter will not get a puncture. ನೀವು ಸ್ಕೂಟರ್ ನಲ್ಲಿ ವ್ಯಭಿಚಾರ ಮಾಡ್ಲಿಕ್ಕೆ ಎಲ್ಲೋ ಹೋಗ್ತಾ ಇದ್ರೆ ನಿಮ್ ಸ್ಕೂಟರ್ ಪಂಚರ್ ಆಗಿ ನಿಂತ್ಕೊಳ್ಳೋದಿಲ್ಲ. God will allow you go and commit adultery and come back.
ನೀವು ಅಲ್ಲಿ ಹೋಗಿ ಆ ವ್ಯಭಿಚಾರ ನಡೆಸಿ ಬನ್ನಿ, ದೇವರು ತಡೆಯೋದಿಲ್ಲ. Because God gives you free will. ಯಾಕೆಂದ್ರೆ ದೇವರು ನಿಮಗೆ ಸ್ವತಂತ್ರ ಮನಸ್ಸನ್ನ You ಕೊಡ್ತಾರೆ. can commit any sin you want. ನೀವು ಯಾವ ಪಾಪ ಬೇಕಾದ್ರೂ ಅದನ್ನ ಮಾಡಬಹುದು. God stop you. ದೇವರು ನಿಲ್ಸೋದಿಲ್ಲ But ನಿಮ್ಮನ್ನ. one thing is true. ಒಂದು ಸತ್ಯ, We read in Galatians chapter 6. ಗಲಾತ್ಯ 6ರಲ್ಲಿ ಹೀಗೆ ಓದ್ತೇವೆ, This will definitely happen. ಇದು ನಿಜವಾಗಿ ನಡೆಯುತ್ತೆ. And we should not be deceived. ನಾವು ವಂಚನೆಗೆ ಒಳಗಾಗಬಾರ್ದು. Galatians 6 verse 7. 7ನೇ ವಚನ, Don't be deceived. God is not mocked. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. Whatever a man sows, he will reap. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. Sows to his flesh, he will reap corruption. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು, If he sows to the Holy Spirit, he'll reap eternal life. ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮವನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. Any farmer knows that. ಎಲ್ಲ ರೈತರಿಗೆ ಅದು ಗೊತ್ತಿದೆ. If you sow rice, you don't get wheat, you get rice. ಒಂದು ಆ ಭತ್ತವನ್ನು ಬಿತ್ತಿದ್ರೆ ಭತ್ತ ಸಿಗುತ್ತೆ, ನಿಮಗೆ ಗೋಧಿ ಸಿಗೋದಿಲ್ಲ. If you sow potatoes, you won't get tomatoes. ನೀವು ಪೊಟ್ಯಾಟೊ ಆಲೂಗೆಡ್ಡೆಯನ್ನ ಬಿತ್ತಿದ್ರೆ ನಿಮಗೆ ಆಲೂಗೆಡ್ಡೆನೇ ಸಿಗುತ್ತೆ, You won't get something else. ಬೇರೆ ಏನು ಸಿಗೋದಿಲ್ಲ. Whatever you sow, you get. ನೀವು ಏನು ಬಿತ್ತುತ್ತೀರಾ ಅದನ್ನೇ ಕೊಯ್ತೀರಾ. Supposing you sow potatoes ನೀವು ಆಲೂಗಡ್ಡೆಯನ್ನ ಬಿತ್ತುತ್ತೀರಾ and you pray at the harvest time, Lord, I don't want potatoes, I want tomatoes. Please give me. ಕೊಯ್ಯುವ ಕಾಲದಲ್ಲಿ ಅಯ್ಯೋ ನನಗೆ ಆಲೂಗಡ್ಡೆ ಬೇಕಾಗಿಲ್ಲ ಸ್ವಾಮಿ, ನನಗೆ ಟೊಮೊಟೊ ಬೇಕಿದೆ ಅಂತ ಹೇಳಿದ್ರೆ, And you go there, you'll find potatoes only. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಆಲೂಗಡ್ಡೆ ಸಿಗುತ್ತೆ. Prayer will not change anything. ನಿಮ್ಮ ಪ್ರಾರ್ಥನೆಯಿಂದ ಏನೂ ಬದಲಾಗ್ಲಿಲ್ಲ. That is what sometimes children come to me at examination time and say, Uncle Jack, please pray for me. ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ನನ್ನ ಹತ್ರ ಬಂದು ಸಹೋದರರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. First thing I ask them is, did you study for your examination? ನಾನು ಮೊದಲನೇದಾಗಿ ನೀವು ಸರಿಯಾಗಿ ಅಭ್ಯಾಸ ಮಾಡಿದೀರಾ ಅಂತ ಕೇಳ್ತೀನಿ. If you don't study, ನೀವು ಅಭ್ಯಾಸ ಮಾಡಿಲ್ಲ then ಅಂದ್ರೆ, I say, oh God, please help me in my exam. ದೇವರೇ ನನ್ನ ಪರೀಕ್ಷೆಯಲ್ಲಿ ಸಹಾಯ ಮಾಡು ಅಂತ ಹೇಳಿದ್ರೆ, That is like that farmer. ನಾವು ಆ ರೈತನ ತರ, He sows nothing and he expects a harvest. ಅವನು ಏನನ್ನು ಬಿತ್ತಿದ್ದೇನೆ, ಅವನು ಕೊಯ್ಯುವ ಕಾಲದಲ್ಲಿ ಫಲ ಕೇಳ್ತಾ ಇದ್ದಾನೆ. You cannot get it. ಅವನಿಗೆ ಸಿಗೋದಿಲ್ಲ. Because it's not by prayer that we cover up our laziness. ನಾವು ಪ್ರಾರ್ಥನೆಯಿಂದ ನಮ್ಮ ಸೋಮಾರಿತನ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ. If you don't read the Bible, ನೀವು ದೇವರ ವಾಕ್ಯವನ್ನು ಓದಿಲ್ಲ, you don't know the promises in the Bible, ದೇವರಲ್ಲಿ ವಾಕ್ಯದಲ್ಲಿರುವಂತಹ ವಾಗ್ದಾನಗಳು ಗೊತ್ತಿಲ್ಲ ನಿಮ್ಗೆ, difficult situation, you will not know what to do. ಕಷ್ಟದ ಸಮಯದಲ್ಲಿ ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. So God doesn't force you to be holy. ದೇವರು ನಿಮ್ಗೆ ಒತ್ತಾಯ ಮಾಡೋದಿಲ್ಲ ಪರಿಶುದ್ಧರಾಗಿ ಅಂತ. Everything God gives you free will to choose. ಪ್ರತಿಯೊಂದು ದೇವರು ಕೊಡುವಾಗ ನಿಮ್ಗೆ ಆ ಒಂದು ಸ್ವತಂತ್ರ ಮನಸ್ಸನ್ನ ಕೊಡ್ತಾರೆ, ನೀವು ಆಯ್ಕೆ ಮಾಡ್ಲಿಕ್ಕೆ. You don't realize it. Every day you are making many choices. ನಿಮಗೆ ಗೊತ್ತಿಲ್ಲದೇನೆ ನೀವು ಬಹಳಷ್ಟು ಆಯ್ಕೆಗಳನ್ನ ಮಾಡ್ತಿದ್ದೀರಾ ಪ್ರತಿ ದಿವಸ. You see a dirty advertisement picture, you are making a choice whether to continue looking at it or not look at it. ಯಾವುದೋ ಒಂದು ಕೆಟ್ಟ ದೃಶ್ಯ ಜಾಹೀರಾತನ್ನ ನೋಡ್ತೀರಾ, ಅದನ್ನ ಮುಂದೆ ನೋಡ್ತಾ ಇರ್ಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನ ನೀವೇ ಮಾಡ್ತೀರಾ. If you have a television at home and some bad picture comes there, ಮನೆಯಲ್ಲಿ ಟಿವಿ ನಲ್ಲಿ ಯಾವುದೋ ಕೆಟ್ಟ ದೃಶ್ಯ ಬರುತ್ತೆ, and you have a choice, do you want to watch it or change the channel, go somewhere else? ನಿಮಗೆ ಅಲ್ಲಿ ಆಯ್ಕೆ ಇದೆ, ಅದನ್ನ ನೋಡ್ತಾ ಇರಬಹುದಾ ಅಥವಾ ಬದಲಾಯಿಸಬಹುದಾ ಅಂತ. God won't force you. ದೇವ್ರು ನಿಮ್ಗೆ ಒತ್ತಾಯ ಮಾಡಲ್ಲ, you have to choose. ನೀವೇ ಆಯ್ಕೆ ಮಾಡಬೇಕು. But one thing you can be sure, ಒಂದು ವಿಷಯ ಸತ್ಯ, what you choose, you will reap the same thing finally. ನೀವು ಯಾವ್ದು ಆಯ್ಕೆ ಮಾಡ್ತಿರೋ ಅದನ್ನೇ ಕಡೆಯಲ್ಲಿ ಕೊಯ್ತೀರಾ. So in one day itself we are making many choices. ಒಂದು ದಿವಸದಲ್ಲಿ ನಾವು ಬಹಳಷ್ಟು ಆಯ್ಕೆಗಳನ್ನ ಮಾಡ್ತಾ ಇದ್ದೀವಿ. Somebody gets angry and shouts at you. ಯಾರೋ ಒಬ್ರು ಕೋಪ ಮಾಡ್ಕೊಂಡು ನಿಮ್ಮ ಹತ್ರ ಸಿಟ್ಟು ಮಾಡಿ You ಕೂಗ್ತಾರೆ. are making a choice how to reply to him. ನೀವು ಆಯ್ಕೆ ಮಾಡ್ತೀರಾ ಆತನಿಗೆ ಹೇಗೆ ಪ್ರತಿ ಉತ್ತರ ಕೊಡಬೇಕು ಅಂತ. You can speak back in the same way. ಹಾಗೆ ನೀವು ಉತ್ತರ ಕೊಡಬಹುದು. See, when he gets angry and shouts at you, ಆತ ಕೋಪ ಮಾಡ್ಕೊಂಡು ನಿಮ್ಮಲ್ಲಿ he's ಕೂಗ್ತಾನೆ. serving the devil. ಅವನು ಸೈತಾನನ ಸೇವೆ ಮಾಡ್ತಾ ಇದ್ದಾನೆ. And if you say like this, ನೀವು ಹೀಗೆ ಹೇಳ್ತೀರಾ, you serve the devil, I also serve the devil. ನೀನ್ ಸೈತಾನನ ಸೇವೆ ಮಾಡ್ತೀಯಾ, ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತೀರಾ. Don't be a fool. ಹಾಗೆ ಮೂರ್ಖರಾಗಬೇಡಿ. If he serves the devil, why should you serve the devil? ಆತನ ಸೈತಾನನ ಸೇವೆ ಮಾಡಿದ್ರೆ ಯಾಕೆ ನೀವು ಕೂಡ ಮಾಡಬೇಕು? But that's what happens in many homes. ಮನೆಯಲ್ಲಿ ಎಷ್ಟೋ ಸಲ ಹೀಗೆ ನಡೆಯುತ್ತೆ. Husband and wife, ಗಂಡ ಹೆಂಡತಿ when they get angry,
ಒಬ್ರಿಗೊಬ್ರು ಕೋಪ ಮಾಡ್ಕೊಂಡು, One serves the devil and gets angry. ಒಬ್ರು ಕೋಪ ಮಾಡ್ಕೊಂಡು ಸೈತಾನ ಸೇವೆ ಮಾಡ್ತಾರೆ. The other says, you serve the devil, I also serve the devil. ನೀನ್ ಸೈತಾನ ಸೇವೆ ಮಾಡ್ತೀಯ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. The ಇನ್ನೊಬ್ಬ devil says, wonderful, I only had one servant in this house, now I got two servants. ಸೈತಾನಿಗೆ ಬಹಳ ಸಂತೋಷ ಆಗುತ್ತೆ. ಓ ಅದ್ಭುತ, ನಾನು ಒಬ್ಬನೇ ಸೇವಕನಿದ್ದನು ಈ ಮನೆಯಲ್ಲಿ, ಇವಾಗ ಇಬ್ಬರಿದ್ದೀರಾ, ಒಳ್ಳೇದು ಅಂತ. Children also serve the devil. ಅವಾಗ ಮಕ್ಕಳು ಕೂಡ ಸೈತಾನ ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. God wants you to make a choice at that time. ಆ ಸಮಯದಲ್ಲಿ ದೇವರು ನೀವು ಆಯ್ಕೆ ಮಾಡ್ಬೇಕು ಅಂತ ಬಯಸ್ತಾರೆ. You can serve the devil, I will not serve the devil. ನೀವು ಹೇಳ್ಬೋದು, ನೀನು ಸೈತಾನ ಸೇವೆ ಮಾಡು, ಆದ್ರೆ ನಾನ್ ಮಾಡೋದಿಲ್ಲ. When they killed Jesus, they were serving the devil. ಯೇಸು ಸ್ವಾಮಿಯನ್ನು ಸಾಯಿಸಿದಾಗ ಅವರು ಸೈತಾನ ಸೇವೆ ಮಾಡ್ತಾ ಇದ್ರು. But he said, I serve my Father. ಆದ್ರೆ ಆತ ಹೇಳಿದ್ದು, ನಾನು ನನ್ನ ತಂದೆಯ ಸೇವೆಯನ್ನ He ಮಾಡ್ತೀನಿ. said, Father, forgive them, they don't know what they're doing. ತಂದೆ ಇವ್ರನ್ನೆಲ್ಲ ಕ್ಷಮಿಸಿಬಿಡು, ಅವ್ರಿಗೆ ಗೊತ್ತಿಲ್ಲ ಏನ್ ಮಾಡ್ತಾ ಇದಾರೆ. They could not provoke him to serve the devil. ಅವ್ರನ್ನ ಆ ಕೋಪೋದ್ರೇಕ ಮಾಡಿ ಸೈತಾನ್ಯ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. I want to ask all of you, ನಾನು ನಿಮಗೆಲ್ಲ ಕೇಳ್ತೀನಿ, can somebody provoke you to serve the devil? ನಿಮ್ಮನ್ನ ಆ ಕೋಪೋದ್ರೇಕ ಮಾಡಿ ಉದ್ರೇಕ ಮಾಡಿ ನೀವು ಸೈತಾನ್ಯ ಸೇವೆ ಮಾಡೋ ಹಾಗೆ ಮಾಡ್ತಾರ? Somebody provoke you and provoke you so much that you say, okay, I'm also going to serve the devil. ನಿಮ್ಮನ್ನ ಯಾರೋ ಅಷ್ಟು ಉದ್ರೇಕ ಮಾಡಿ 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 ನೀವು ನಂತರ ಹೇಳ್ತೀರಾ, ಸರಿ ನಾನು ಇವಾಗ ನಾನು ಸೈತಾನ್ಯ ಸೇವೆ ಮಾಡ್ತೀನಿ ಅಂತ. You must ask God for grace. ನೀವು ದೇವರಲ್ಲಿ ಕೃಪೆಯನ್ನ ಕೇಳಬೇಕು. I will never serve the devil. ನಾನು ಸೈತಾನ್ಯ ಸೇವೆ ಮಾಡೋದಿಲ್ಲ. Even if everybody around me serves the devil, that's up to them. ನನ್ನ ಸುತ್ತಲಿರೋ ಎಲ್ಲರೂ ಸೈತಾನ್ಯ ಸೇವೆ ಮಾಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. Everyone in my house is angry. I will not be angry. ನನ್ನ ಮನೆಯಲ್ಲಿ ಎಲ್ಲರೂ ಕೋಪ ಮಾಡ್ಕೊಂಡ್ರು, ನಾನು ಕೋಪ ಮಾಡ್ಕೊಳ್ಳಲ್ಲ. I can't stop them from serving the devil, but I can stop myself from serving the devil. ಅವ್ರನ್ನ ಸೈತಾನ್ಯ ಸೇವೆ ಮಾಡೋದ್ರಿಂದ ನಾನು ತಪ್ಪಿಸೋಕ್ ಆಗೋದಿಲ್ಲ, ಆದ್ರೆ ನನ್ನನ್ನ ನಾನು ತಡೆ ಹಿಡಿಬಹುದು. Whenever you're angry, if you can see in the spirit, it's the devil sitting on your head. ಯಾವಾಗ್ಲಾದ್ರೂ ಕೋಪ ಮಾಡ್ಕೊಂಡ್ರೆ ನೀವು ಅದನ್ನ ನೋಡ್ತೀರಾ, ಸೈತಾನ್ ನಿಮ್ಮ ತಲೆ ಮೇಲೆ ಕುಳಿತುಕೊಂಡಾಗ. So if your wife gets angry and the devil is sitting on her head, ನೀವು ಹೆಂಡತಿ ಕೋಪ ಮಾಡ್ಕೊಂಡು ಆಕೆ ಮೇಲೆ ಸೈತಾನ್ ಕುಳಿತುಕೊಂಡಿದ್ರೆ, say, Satan, please come and sit on my head also. ನೀವು ಹೇಳ್ಬಾರ್ದು, ಸೈತಾನ್ನೇ ನನ್ನ ತಲೆ ಮೇಲೆ ಬಂದು ಕುಳಿತುಕೋ ಅಂತ. Don't you think you're a fool? ಅದರಿಂದ ಗೊತ್ತಾಗೋದಿಲ್ವಾ ನೀವು ಮೂರ್ಖರು ಅಂತ? Be a servant of Jesus Christ. ಯೇಸು ಸ್ವಾಮಿಯ ಸೇವಕರಾಗಿರಿ. So we must always be kind and respectful when we speak to anybody. ಯಾರಿಗಾದ್ರೂ ಒತ್ತಿಗೆ ಮಾತಾಡುವಾಗ ನಾವು ಬಹಳ ಸಾತ್ವಿಕರು, ದೀನ ಮನಸ್ಸುಳ್ಳವರಾಗಿರ್ಬೇಕು. When we stand for the truth, ನಾವು ಸತ್ಯಕ್ಕೆ ನಿಂತ್ಕೊಂಡಾಗ we ಕೂಡ must know why we stand for the truth. ನಮ್ಗೆ ಗೊತ್ತಿರಬೇಕು ಯಾಕೆ ನಾವು ಸತ್ಯಕ್ಕಾಗಿ ನಿಂತ್ಕೊಂತೀವಿ ಅಂತ. I know once when somebody told me, why don't you say that Jesus Christ is only one of the ways to God? ನನಗೆ ಗೊತ್ತಿದೆ, ಯಾರೋ ಹೇಳಿದ್ರು, ಯೇಸು ಸ್ವಾಮಿ ಕೂಡ ಎಲ್ಲಾ ದಾರಿಗಳಲ್ಲಿ ಅವರು ಒಂದು ಮಾರ್ಗ ಅಂತ ಯಾಕೆ ಹೇಳ್ಬಾರ್ದು? I asked him, do you want me to call Jesus Christ a liar? ನಾನು ಕೇಳ್ದೆ, ಯೇಸು ಸ್ವಾಮಿಯ ಸುಳ್ಳುಗಾರನು ಅಂತ ಹೇಳು ಅಂತ ನನ್ಗೆ ಹೇಳ್ತಾ ಇದೀಯಾ? No, don't call him a liar. ಆತನ ಸುಳ್ಳುಗಾರನು ಅಂತ ಹೇಳ್ಬೇಡ. But I say, Jesus said in John 14 verse 6, ಯೋಹನ 14:6 ಹೀಗೆ ಹೇಳಿದ್ರು, I am the way, ನಾನೇ ಮಾರ್ಗವು, no one comes to the Father but through me. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. That's what I'm saying. ಅದನ್ನೇ ನಾನು ಹೇಳ್ತಾ ಇದ್ದೀನಿ. No one can come to God the Father except through Jesus Christ. ಯೇಸು ಸ್ವಾಮಿಯ ಬಿಟ್ಟು ಬೇರೆ ಯಾವುದೇ ಮಾರ್ಗದಲ್ಲಿ ತಂದೆಯ ಬಳಿ ಬರ್ಲಿಕ್ಕೆ ಸಾಧ್ಯವಿಲ್ಲ. You are asking me to call Jesus a liar and say, no, Jesus, you're a liar. You're only one way. There are many ways. ನನಗೆ ನೀನ್ ಏನ್ ಹೇಳ್ತಾ ಇದೀಯ ಅಂದ್ರೆ, ಯೇಸು ಸ್ವಾಮಿ ನೀನು ಸುಳ್ಳುಗಾರನು, ಯೇಸು ನೀನು ಮಾತ್ರ ಅಲ್ಲ ಬೇರೆ ಮಾರ್ಗಗಳಿದೆ ತಂದೆಗೆ ಅಂತ ಹೇಳು ಅಂತ ಹೇಳ್ತಾ ಇದೀಯ. Now many non-Christians don't know this verse. ಬಹಳಷ್ಟು ಅಕ್ರೈಸ್ತರಿಗೆ ಈ ವಚನ ಗೊತ್ತಿಲ್ಲ. We respect Jesus a lot. ನೀನು ಯೇಸು ಸ್ವಾಮಿಗೆ ಬಹಳ ಗೌರವ But ಕೊಡ್ತೀಯ, he's only one of the ways. ಅವರು ಎಲ್ಲದರಲ್ಲೂ ಒಂದು ಮಾರ್ಗ. I said, then you don't respect Jesus. ನಾನು ಹೇಳ್ತೀನಿ, ಹಾಗಿದ್ರೆ ನೀನು ಯೇಸು ಸ್ವಾಮಿಗೆ ಮರ್ಯಾದೆ ಕೊಡ್ತಾ you respect Jesus and then you're saying he's a liar. ನೀನು ಹೇಳ್ತಾ ಇದೀಯ ಯೇಸು ಸ್ವಾಮಿಗೆ ನಾನು ಗೌರವ ಕೊಡ್ತೀನಿ ಅಂತ, ಮತ್ತೆ ಅವನನ್ನ ಸುಳ್ಳುಗಾರನು ಅಂತ ಕರಿತಾ ಇದೀಯ. Only way to the Father. ಆತನೇ ಹೇಳಿದಾನೆ ನಾನು ಒಬ್ಬನೇ ಮಾರ್ಗ ಅಂತ. And you say, no, that's a lie. ನೀನು ಹೇಳ್ತಾ ಇದೀಯ ಅದು ಸುಳ್ಳು Then ಅಂತ. how can you say you respect Jesus Christ? ನೀನ್ ಹೇಗೆ ಹೇಳ್ತೀಯ ಯೇಸು ಸ್ವಾಮಿಗೆ ಗೌರವ ಕೊಡ್ತೀನಿ ಅಲ್ಲ? ನಾನು ಹೇಳ್ತೀನಿ, Be honest. ನೀನು ಪ್ರಾಮಾಣಿಕವಾಗಿ Say, ಹೇಳು, there are many ways to God. ದೇವರಿಗೆ ಬಹಳಷ್ಟು ಮಾರ್ಗಗಳಿದೆ. Jesus did not know, either he was ignorant or he was a liar. ಯೇಸು ಸ್ವಾಮಿಗೆ ಗೊತ್ತಿರ್ಲಿಲ್ಲ, ಆತನಿಗೆ ಗೊತ್ತಿರ್ಲಿಲ್ಲ, ತಿಳಿದಿರ್ಲಿಲ್ಲ, ಅರಿವಿರ್ಲಿಲ್ಲ, ಅಥವಾ ಆತ ಮೂರ್ಖ. Maybe you say, you don't call him a liar, but maybe you say he was ignorant, he did not know.
ಸೊ ಆತನು ಸುಳ್ಳುಗಾರನು ಅಂತ ಹೇಳ್ತಾ ಇಲ್ಲ, ಏನೋ ಅವನಿಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇದೀಯ. Be honest and say you are cleverer than Jesus Christ. ನೀನು ಪ್ರಾಮಾಣಿಕನಾಗಿ ಹೀಗೆ ಹೇಳು, ನೀನು ಯೇಸು ಸ್ವಾಮಿಗಿಂತ You ಬುದ್ಧಿವಂತನು say ಅಂತ. there are so many ways to God. ನೀನು ಈ ದೇವರ ಬಳಿಗೆ ಬಹಳಷ್ಟು ಮಾರ್ಗಗಳಿದೆ. Jesus was more stupid than you. He said he's the only way. ಯೇಸು ಸ್ವಾಮಿ ನಿನಗಿಂತ ಮೂರ್ಖನು, ಆತನು ಒಂದೇ ಮಾರ್ಗ ಅಂತ ಹೇಳ್ದ. Be honest. ನೀನ್ ಪ್ರಾಮಾಣಿಕನಾಗಿ ಹೇಳು. I respect Jesus Christ, but he's not the only way. ಈ ತರ ಹೇಳ್ಬೇಡ, ನಾನು ಗೌರವಿಸ್ತೀನಿ ಆದ್ರೂ ಎಲ್ಲ ಮಾರ್ಗ ಇದೆ ಅಂತ. Just point out this to them. ಅವರಿಗೆ ಈ ವಾಕ್ಯವನ್ನ ತೋರಿಸ್ಬೇಕು. Then we must explain to them why Jesus is the only way. ಅವರಿಗೆ ವಿವರಿಸಬೇಕು ಯಾಕೆ ಯೇಸು ಸ್ವಾಮಿನೇ ಒಂದೇ ಮಾರ್ಗ ಅಂತ. So this is what I usually tell non-Christian people when they ask me. ಅಕ್ರೈಸ್ತರು ಹೀಗೆ ಕೇಳಿದಾಗ ನಾನು ಹೀಗೆ ಹೇಳ್ತೀನಿ ಅವರಿಗೆ. I say, first of all, we are not born into the world as Hindus and Muslims and Christians. ಈ ಭೂಮಿಯಲ್ಲಿ ನಾವು ಹುಟ್ಟುವಾಗ ಹಿಂದೂಗಳು ಮುಸ್ಲಿಮರು ಕ್ರೈಸ್ತರಾಗಿ ಹುಟ್ಟಿಲ್ಲ ನಾವು. I say, you go into a hospital with all those 10 babies that are born there in the babies ward. ಅಲ್ಲಿ ಆಸ್ಪತ್ರೆನಲ್ಲಿ ಹೋಗಿ 10 ಮಕ್ಕಳು ಹುಟ್ಟಿರ್ತಾರೆ, ಚಿಕ್ಕ ಮಕ್ಕಳು. ಅವರನ್ನು ನೋಡಿ, Can you tell me which is a Hindu, which is a Christian, which is a Muslim there? ಆ ಮಕ್ಕಳನ್ನ ನೋಡಿ ಹೇಳಲಿಕ್ಕೆ ಸಾಧ್ಯನಾ ಯಾವುದು ಹಿಂದೂ ಮಗು, ಮುಸ್ಲಿಂ ಮಗು, ಕ್ರೈಸ್ತ ಮಗು ಅಂತ? ಅವರೆಲ್ಲ ಒಂದೇ ತರ ಇರ್ತಾರೆ. Then you see them, all these children, when they are 2 years old. ಅವರು ಎಲ್ಲ 2 ವರ್ಷದವರಾದಾಗ ನೋಡ್ತೀವಿ. They are all fighting and grabbing and yelling just like any other 2-year-old. ಅವರು ಎಲ್ಲಾ ಮಕ್ಕಳ ತರನೇ ಅವರು ಜಗಳ ಮಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಕಿತ್ಕೊಳ್ತಾ Can ಇರ್ತಾರೆ. you tell me which is the Christian, which is the Hindu? You cannot. ಅಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡು, ಯಾರು ಕ್ರಿಶ್ಚಿಯನ್, ಯಾರು ಹಿಂದೂಸು, How ಕ್ರಿಶ್ಚಿಯನ್. is it when they grow up a little more, you say, this is Hindu, this is Christian, this is Muslim. ಹಾಗೆ ಅವರು ಸ್ವಲ್ಪ ಬೆಳವಣಿಗೆ ಆದ್ಮೇಲೆ ನೀನು ಕಂಡುಹಿಡಿಯಕ್ಕಾಗುತ್ತೆ ಅವರು ಹಿಂದೂಗಳು ಮುಸ್ಲಿಮ್ಸ್ ಅಂತ. The parents have taught them. ಯಾಕೆ ಅಂದ್ರೆ ತಂದೆ ತಾಯಿಗಳು ಅದನ್ನ ಕಲಿಸಿದ್ದಾರೆ. The Christian parent took it to a church. ಒಬ್ಬ ಕ್ರೈಸ್ತ ತಂದೆ ತಾಯಿಗಳು ಅವರ ಸಭೆಗೆ ಕರ್ಕೊಂಡು ಹೋಗ್ತಾರೆ. The Muslim parent took the child to the mosque. ಮುಸ್ಲಿಂ ತಂದೆ ತಾಯಿಗಳು ಮಗುವನ್ನ ಮಸೀದಿ ಕರ್ಕೊಂಡು ಹೋಗ್ತಾರೆ. Took the child to the temple. ಹಿಂದೂ ತಂದೆ ತಾಯಿಗಳು ಅವ್ರನ್ನ ದೇವಸ್ಥಾನಕ್ಕೆ They ಕರ್ಕೊಂಡು grew up ಹೋಗ್ತಾರೆ. believing that is their God. ಅವರು ಅದು ದೇವರು ಅಂತ ನಂಬಿಕೊಂಡು ಬೆಳಿತಾರೆ. Brainwashing. ಅವ್ರಿಗೆ ಮನಸ್ಸು ಸ್ಥಿರವಾಗ್ಬಿಡುತ್ತೆ. Like the communists brainwash them people to become communists. ಕಮ್ಯುನಿಸ್ಟ್ಗಳು ಆತನೇ ಅವ್ರಿಗೆ ಹೇಳಿ ಹೇಳಿ ಅವರ ಮನಸ್ಸು ಸ್ಥಿರ ಆಗ್ಬಿಡುತ್ತೆ. ಹಾಗೆ Then they grow up and say, I'm Christian, I'm Hindu, I'm Roman Catholic. ಅವರು ಬೆಳೆದ ಮೇಲೆ ಹೀಗೆ ಹೇಳ್ತೇವೆ, ನಾನು ಹಿಂದೂ, ನಾನು ಕ್ರಿಶ್ಚಿಯನ್, ನಾನು ರೋಮನ್ ಕಥೋಲಿಕನು ಅಂತ, Muslim. ನಾನು ಮುಸ್ಲಿಮನು ಅಂತ. But it is all what they were brought up. ಅದೆಲ್ಲ ಅವರ ಬೆಳವಣಿಗೆಯ ದಾರಿಯಾಗಿದೆ. Let's forget all that. ಅದನ್ನೆಲ್ಲ ಮರ್ತು ಬಿಡಬೇಕು. Let's start with what the Bible says. ದೇವರ ವಾಕ್ಯ ಏನ್ ಹೇಳುತ್ತೆ ಅಲ್ಲಿಂದ ಪ್ರಾರಂಭಿಸುವ. We are not Christians, Muslims, Hindus. ನಾವು ಕ್ರಿಶ್ಚಿಯನ್ಸ್, ಹಿಂದೂಸ್, ಮುಸ್ಲಿಮ್ಸ್ ಅಲ್ಲ. The Bible says we are sinners. ದೇವರ ವಾಕ್ಯ ಹೇಳುತ್ತೆ ನಾವು ಪಾಪಿಗಳು ಅಂತ. Whatever religion you may have, ನಿಮಗೆ ಯಾವುದೇ ಧರ್ಮ ಇರಬಹುದು, we have all sinned. ನಾವು ಎಲ್ಲರೂ ಪಾಪಿಗಳು. That is what we are. ಅದೇ ನಾವು. We have sinned. ನಾವು ಪಾಪ ಮಾಡಿದ್ವಿ. Whatever your religion. ಯಾವುದೇ ಧರ್ಮ ಆಗಿಲ್ಲ. Let's call ourselves sinners. ಪ್ರಾರಂಭದಲ್ಲಿ ನಾವು ಎಲ್ಲರೂ ನಮ್ಮನ್ನ ನಾವು ಪಾಪಿಗಳು ಅಂತ ಕರೆಯೋಣ. You, whatever religion you and I have, we have a conscience that tells us when we did something wrong. ಯಾವುದೇ ಧರ್ಮವಾಗಿದ್ರು ನಮಗೆಲ್ಲರಿಗೂ ಮನಸಾಕ್ಷಿ ಇದೆ, ನಾವು ಏನ್ ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳುತ್ತೆ. All the religions are ways in which we try to kill this voice of conscience. ಎಲ್ಲ ಧರ್ಮಗಳಿಂದ ನಾವು ಅದನ್ನ ಮನಸಾಕ್ಷಿಯನ್ನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. Somehow make this conscience feel that God has accepted me. ಮನಸಾಕ್ಷಿ ಹೇಗೋ ಒಪ್ಕೊಳ್ಳೋ ಹಾಗೆ ಮಾಡುತ್ತೆ, ದೇವರು ನನ್ನನ್ನು ಸ್ವೀಕರಿಸಿದ್ದಾನೆ ಅಂತ. But how can God accept us? ದೇವರು ನಮ್ಮನ್ನ ಹೇಗೆ ಸ್ವೀಕರಿಸ್ತಾರೆ? See, sin is a very serious thing. ನೋಡಿ, ಪಾಪ ಅನ್ನೋದು ಬಹಳ ಗಂಭೀರವಾದ ವಿಷಯ. If you think sin is just like your child broke one cup in your house. ಮನೆಯಲ್ಲಿ ಯಾವುದೋ ಒಂದು ಗಾಜಿನ ಬಟ್ಟಲನ್ನ ಮುರಿದಾಕ್ಬಿಡ್ತಾರಲ್ಲ ಮಕ್ಕಳು, ಹಾಗೆ ಅನ್ಕೊಂಬೇಡಿ ಪಾಪ ಅಂದ್ರೆ. Will you go and put your son in jail for breaking a cup? ಒಂದು ಬಟ್ಟಲು ಮುರಿದಿದ್ದಕ್ಕಾಗಿ ಮಗುವನ್ನ ಜೈಲಿನಲ್ಲಿ ಹಾಕ್ಬಿಡ್ತೀರಾ? No. ಇಲ್ಲ. Your son comes and says, Daddy, I'm sorry I broke the cup. ತಂದೆಗೆ ಬಂದು ಹೇಳ್ತಾನೆ, ಕ್ಷಮಿಸಿ, ನಾನು ಈ ಬಟ್ಲು ಮುರಿದಾಕ್ಬಿಟ್ಟೆ ಅಂತ. Say, son, forget it, it's okay. ನಾನು ಹೇಳ್ತೀನಿ, ಮಗನೇ ಮರ್ತೋಗ್ಬಿಡು, ಪರವಾಗಿಲ್ಲ. Say, why can't we just go to God and say, I'm sorry I did some wrong things, and God says it's okay. ಈಗ ಯಾಕೆ ಹೇಳ್ಬಾರ್ದು ಅಂತ ಕೆಲವರು ಹೇಳ್ತಾರೆ. ದೇವ್ರ ಹತ್ರ ಹೋಗ್ಬಿಟ್ಟು ನಾನು ತಪ್ಪು ಮಾಡಿದೆ, ನಾನು ಕ್ಷಮಿಸ್ಬಿಡು ಅಂತ ದೇವ್ರು ಒಪ್ಕೊಂಡ್ಬಿಡ್ತಾರೆ, ಕ್ಷಮಿಸ್ಬಿಡ್ತಾರೆ. Then I tell them, that means your understanding of sin is so small that you think it's like breaking a cup. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ನಿನ್ನ ಈ ಒಂದು ಪಾಪದ ಅರ್ಥ ಏನಂದ್ರೆ ಈ ಒಂದು ಚಿಕ್ಕ ಬಟ್ಲು ಮುರಿದು ಹಾಕದಂಗೆ. Means you don't believe God is a very holy God. ನೀನು ನಂಬೋದಿಲ್ಲ ದೇವರು ಪವಿತ್ರ ಪರಿಶುದ್ಧ ದೇವರು ಅಂತ.
If God is a really holy God, ದೇವರು ನಿಜವಾಗ್ಲೂ ಪವಿತ್ರರಾಗಿದ್ರೆ then sin must be a very serious thing. ನಂತರ ಪಾಪ ಅಂದ್ರೆ ಅದು ಬಹಳ ಗಂಭೀರವಾದದ್ದು. It's something that cuts off your connection with God completely. ಅದು ದೇವರಿಂದ ನಿನ್ನ ಸಂಬಂಧವನ್ನ ಕಡಿದು ಹಾಕುವಂತ. It's like cutting the wire, the light is gone. ಆ ಒಂದು ವೈರ್ ಅನ್ನ ಕಟ್ ಮಾಡಿದ ಹಾಗೆ ಅದು ಬೆಳಕು ಹೋಗ್ಬಿಡುತ್ತೆ. Whether you cut it with a small blade or an axe, it's gone. ಒಂದು ಬ್ಲೇಡ್ ತಗೊಂಡು ಒಂದು ದೊಡ್ಡ ಕೊಡಲಿ ತಗೊಂಡು ಕತ್ತರಿಸ್ತಿರೋ ಆದ್ರೆ ಅದು ಬೆಳಕು ಹೋಗ್ಬಿಡುತ್ತೆ. Small sin or big sin, your connection with God is gone. ಚಿಕ್ಕ ಪಾಪ ಆಗಿರ್ಬೋದು, ದೊಡ್ಡ ಪಾಪ ಆಗಿರ್ಬೋದು, ಮತ್ತೆ ದೇವರ ಜೊತೆ ಸಂಬಂಧ ಕಡಿದು ಹೋಯ್ತು. It's not a small thing like breaking a cup or a plate. ಒಂದು ಬಟ್ಟಲು ತಟ್ಟೆ ಮುರಿದು ಹಾಕಿದಾಗ ಅಲ್ಲ. That's why God can't just say, okay, forget it. ಅದರಿಂದ ದೇವರು ಪರವಾಗಿಲ್ಲ ಮರ್ತೋಗ್ಬಿಡು ಅಂತ ಹೇಳಿಕ್ ಸಾಧ್ಯವಿಲ್ಲ. I say, let's use another example. ಇನ್ನೊಂದು ಉದಾಹರಣೆಯನ್ನು ನೋಡೋಣ. Supposing you see sin as something much more serious. ನೀವು ಇನ್ನೊಂದು ಪಾಪ, ಗಂಭೀರವಾದ ಪಾಪವನ್ನು ನೋಡೋಣ. You went into the bank and you robbed 100 crores of rupees from the bank. ಒಂದು ಬ್ಯಾಂಕ್ ಹೋಗ್ಬಿಟ್ಟು 100 ಕೋಟಿ ರೂಪಾಯಿ ಕದ್ಕೊಂಡು ಬಂದ್ಬಿಟ್ರು. And you are brought to the court. ನಿಮ್ಗೆ ಕೋರ್ಟಿನಲ್ಲಿ ಹಾಕಿದ್ದಾರೆ. The father is sitting there as a judge. ನಿಮ್ಮ ತಂದೆ ಅಲ್ಲಿ ಜಡ್ಜ್ ಆಗಿ ಕುಳಿತುಕೊಂಡಿದ್ದಾರೆ, ನ್ಯಾಯಾಧಿಪತಿ. And you remember many years ago when you broke a cup, your father said, okay, it doesn't matter. ಅವತ್ತು ನಿಮ್ಗೆ ನೆನಪಿದೆ, ಬಹಳ ವರ್ಷದ ಮೊದಲು ನೀವು ಬಟ್ಟಲನ್ನ ಮುರಿದಾಕಿದಾಗ ಅದೇ ತಂದೆ ಪರವಾಗಿಲ್ಲ ಅಂತ ಹೇಳಿದ್ರು. Now you tell your father. ಇವತ್ತು ನೀವು ನಿಮ್ಮ ತಂದೆಗೆ ಹೇಳ್ತೀರಾ, Dad, you remember years ago I broke a cup and I said I'm sorry and you let me go. ಬಹಳಷ್ಟು ವರ್ಷದ ಮೊದಲು ನಾನು ಒಂದು ಬಟ್ಟಲನ್ನ ಮುರಿದಾಕಿದ್ದೆ, ನೀನು ಪರವಾಗಿಲ್ಲ ಅಂತ ಹೇಳಿದೆ. Okay, now I robbed bank of 100 crores, I'm sorry, please let me go. ಇವತ್ತು ನಾನು 100 ಕೋಟಿ ಹಣವನ್ನು ನಾನು ಬ್ಯಾಂಕ್ನಿಂದ ಕದ್ದಿದ್ದೀನಿ, ಇವತ್ತು ಪರವಾಗಿಲ್ಲ ಅಂತ ಕ್ಷಮಿಸ್ಬಿಡು. What will the father sit in the judge and say? ನ್ಯಾಯಾಧಿಪತಿಯಾಗಿ ಆ ತಂದೆ ಏನ್ ಹೇಳ್ತಾನೆ? Oh, I love you my son, you can go. ಪ್ರೀತಿಯ ಮಗನೇ, ಪರವಾಗಿಲ್ಲ, ಹೋಗ್ಬಿಡು ಅಂತ ಹೇಳ್ತಾರೆ. He'll lose his job that day. ಅವತ್ತೇ ಅವನ ಕೆಲಸ ಕೂಡ ಹೋಗ್ಬಿಡುತ್ತೆ. And his son will not escape, they'll catch him and bring him before another judge. ಅವ್ರ ಮಗ ಸ್ವತಂತ್ರ ಆಗೋದಿಲ್ಲ, ಅವನ್ನ ಹಿಡಿದು ಬೇರೆ ನ್ಯಾಯಾಧಿಪತಿ ಹತ್ರ ಕರ್ಕೊಂಡು ಬರ್ತಾರೆ. Robbing a bank of 100 crores is not like breaking a cup. ಒಂದು ಬ್ಯಾಂಕ್ ನಲ್ಲಿ 100 ಕೋಟಿ ಕದಿಯೋದು ಒಂದು ಚಿಕ್ಕ ಬಟ್ಲು ಮುರಿದಂತಲ್ಲ. First of all, you got to return all that money. ಮೊದಲು ಆ ಹಣವನ್ನು ಹಿಂದಿರುಗಿಸಬೇಕು. Not only that, ಅಷ್ಟು ಮಾತ್ರವಲ್ಲ, you get a fine. ಅದಕ್ಕೆ ಇದು ಕೂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. Judge has to say, okay, you are fined 1 crore. ನಿಮಗೆ 1 ಕೋಟಿ ಫೈನ್ ಅಂತ ಹೇಳಿದ್ರೆ, return the money and then fine pay. ಹಣವನ್ನ ಕಟ್ಟು ಇನ್ನು ಹೆಚ್ಚಿನ ಹಣವನ್ನು ನೀನು ಕೊಡಬೇಕು ಅಂತ ಕೇಳ್ತಾರೆ. That is right. That is the law says you got to do that. ಅದು ನ್ಯಾಯ ತೀರ್ಮಾನವಾಗಿ ಅದು ಮಾಡಬೇಕಾಗುತ್ತೆ. So the son can think, this father of mine is so strict with me. ಆ ಮಗ ಅನ್ಕೊಬಹುದು, ಈ ತಂದೆ ಬಹಳ ಗಂಭೀರವಾಗಿದ್ದಾನೆ ನನ್ನ ಜೊತೆ ಅಂತ, ಅವನ್ ಪ್ರೀತಿಸೋಲ್ಲ ನನ್ನ. But the father says you have to pay 1 crore. There's no way out. That is what I fine everybody, whether you're my son or not my son. ನೀನು ಆ ಹಣವನ್ನ 1 ಕೋಟಿ ಕಟ್ಟಲೇಬೇಕು ಫೈನ್ ಆಗಿ, ಇಲ್ಲ ಯಾರೇ ಆಗಿರ್ಲಿ, ನನ್ನ ಮಗನಾಗಿರ್ಲಿ, ಇನ್ಯಾರೇ ಆಗಿರ್ಲಿ ಅಂತ ತಂದೆ ನ್ಯಾಯಾಧಿಪತಿ ಹೇಳ್ತಾನೆ. God is a righteous judge. ದೇವರು ನೀತಿ ಉಳ್ಳ ನ್ಯಾಯ ತೀರ್ಮಾನ ಮಾಡೋ ನ್ಯಾಯಾಧಿಪತಿ. He cannot let anybody go when he says I'm sorry. ಯಾರಾದ್ರೂ ಕ್ಷಮಿಸು ಅಂತ ಹೇಳ್ಬಿಟ್ರೆ ಸುಮ್ನೆ ಬಿಟ್ಟು ಬಿಡೋದಿಲ್ಲ ದೇವರು. But then what does the father do? ಹಾಗಿದ್ರೆ ದೇವರು ಏನ್ ಮಾಡ್ತಾರೆ ತಂದೆ? After fining him, the poor boy doesn't have any money. ಅವನ್ ಹೇಳ್ತಾರೆ ಅವನ್ ಫೈನ್ ಕಟ್ಟಬೇಕು ಅಂತ, ಆದ್ರೆ ಅವನ ಹತ್ರ ಹಣ ಇಲ್ಲ, ಹುಡುಗನ ಹತ್ರ. What he robbed he has returned, now he's got no money. ಅವನ ಹತ್ರ ಏನ್ ಕದ್ದಿದ್ದಾನೋ ಅದನ್ನು ಕೊಟ್ಬಿಟ್ಟನು, ಆದ್ರೆ ಫೈನ್ ಕಟ್ಲಿಕ್ಕೆ ದುಡ್ಡಿಲ್ಲ. ತಂದೆಗೆ ಗೊತ್ತಿದೆ ಅದು. So the father takes off his judge's robes. ಆತನು ನ್ಯಾಯಾಧಿಪತಿಯ ಹೊದಿಕೆಯನ್ನು ತೆಗೆದು ಬಿಡ್ತಾನೆ. He comes down to the front. ಮುಂದೆ ಬರ್ತಾನೆ. And he says, now I am your father. ನಾನು ಇವಾಗ ನಿನ್ನ ತಂದೆ. And he takes out his own personal checkbook. ಅವನು ತನ್ನ ಸ್ವಂತ ಚೆಕ್ ಬುಕ್ ಅನ್ನು ತೆಗೆದು, and he writes, pay 1 crore to the government. 1 ಕೋಟಿ ರೂಪಾಯಿ ಹಣವನ್ನ ಬರೆದು ಸರ್ಕಾರಕ್ಕೆ ಕೊಡ್ತಾನೆ. He says to his son, ಮಗನಿಗೆ ಹೇಳ್ತಾನೆ, I spent 30 years earning this 1 crore. ಈ 1 ಕೋಟಿಯನ್ನ ನಾನು ಗಳಿಸಲಿಕ್ಕೆ 30 ವರ್ಷ ತೆಗೆದುಕೊಂಡಿದ್ದೆ. This is my whole life savings. ನನ್ನ ಜೀವಿತಾವಧಿ ಕಾಲದ ಉಳಿತಾಯ ಇದಾಗಿದೆ. If I give this to you, I have zero in my bank account. ಇದು ನಾನು ಕೊಟ್ಟು ಬಿಟ್ರೆ ನನ್ನ ಅಕೌಂಟ್ ನಲ್ಲಿ ಯಾವ ಹಣ ಇರೋದಿಲ್ಲ. I love you so much. ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸ್ತೇನೆ. I will pay your fine. ನಿನ್ನ ಆ ಒಂದು ಫೈನ್ ಅನ್ನು ಕಟ್ಟಿಬಿಡ್ತೀನಿ. Take this check and give it to the government and go free. ಈ ಚೆಕ್ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕೊಟ್ಬಿಟ್ಟು ನೀನು ಸ್ವತಂತ್ರನಾಗಿ ಹೋಗು. What did he do? ಏನ್ ಮಾಡ್ದ? As a judge, he punished him.
ಒಬ್ಬ ನ್ಯಾಯಾಧಿಪತಿಯಾಗಿ ಅವನಿಗೆ ಶಿಕ್ಷೆ ಕೊಟ್ಟ. As a father, he paid the punishment himself. ತಂದೆಯಾಗಿ ಆ ಶಿಕ್ಷೆಯನ್ನು ತಾನೇ ತೆಗೆದುಕೊ. So I tell people, ನಾನು ಜನರಿಗೆ I'll ಹೇಳ್ತೇನೆ, tell you why I believe Christianity is the only way to God. ಯಾಕೆ ಈ ಕ್ರೈಸ್ತತ್ವ ಒಂದೇ ಮಾರ್ಗ ಅಂತ ನಾನು ನಿಮ್ಗೆ ಹೇಳ್ತೀನಿ. If you say that God is such a cheap God, that any sin you commit, you just say, I'm sorry, and he let you go. ದೇವರು ಬಹಳ ಕನಿಷ್ಠವಾದ ದೇವರು, ಏನ್ ಪಾಪ ಮಾಡಿದ್ರು ಪರವಾಗಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಅಂತ You're ಹೇಳ್ತೀರಿ. treating sin like a broken plate or something. ನೀವು ಆವಾಗ ಪಾಪವನ್ನ ನೀವು ಯಾವ್ದೋ ಒಂದು ಚಿಕ್ಕ ಬಟ್ಲು ಮುರಿದಾಗೆ ಹೇಳ್ತಾ ಇದ್ದೀರಾ. Cannot be the true God. The true God must be a very strict. ಆವಾಗ ಅದು ಸತ್ಯವಾದ ದೇವರಲ್ಲ. ಸತ್ಯವಾದ ದೇವರಾಗಿದ್ರೆ ಅವರು ಬಹಳ ಖಂಡಿತವಾಗಿರ್ಬೇಕು. Then there must be a punishment for sin. ಯಾವುದೇ ಪಾಪಕ್ಕಾದ್ರೂ ಅಲ್ಲಿ ಶಿಕ್ಷೆ But ಇರ್ಲಿ. he must also be a loving God. ಆತನ ಪ್ರೀತಿ ಉಳ್ಳ ದೇವರು ಕೂಡ ಆಗಿರ್ಬೇಕು. So he must punish me and pay the punishment himself. ಶಿಕ್ಷೆ ಕೊಡಬೇಕು, ಆ ಶಿಕ್ಷೆಯನ್ನ ತಾನೇ That ತೆಗೆದುಕೊಳ್ಬೇಕು. means he's holy and he's loving. ಅದರ ಅರ್ಥ ಏನಂದ್ರೆ ಆತ ಪವಿತ್ರನು ಮತ್ತು ಪ್ರೀತಿ ಉಳ್ಳವನು. Then I tell them, ನಂತರ ಅವ್ರಿಗೆ ಹೇಳ್ತೀನಿ, tell me which religious leader came into the world and said, I have come to die for your sins. ನಾನು ಕೇಳ್ತೀನಿ, ಯಾವ ಧಾರ್ಮಿಕ ನಾಯಕನು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಪಾಪಕ್ಕಾಗಿ ಸಾಯ್ತೀನಿ ಅಂತ ಹೇಳಿದಾರೆ? Nobody. ಯಾರು ಇಲ್ಲ. No religion in the world anybody said that. ಯಾವ ಧರ್ಮದಲ್ಲೂ, ಈ ಭೂಮಿಯಲ್ಲಿರೋ ಯಾವ ಧರ್ಮದಲ್ಲೂ ಹೀಗೆ ಹೇಳಿಲ್ಲ. Yeah, many religious leaders came and said, be kind and don't hurt the poor people. ಬಹಳ ಧಾರ್ಮಿಕ ನಾಯಕರು ಹೀಗೆ ಹೇಳಿದರೆ, ನೀವು ದಯೆ ಉಳ್ಳವರಾಗಿರಿ, ಯಾರನ್ನೂ ದೋಯಿಸಬೇಡಿ, Don't tell lies, ಸುಳ್ಳು ಹೇಳಬೇಡಿ, help the poor. ಬಡವರಿಗೆ ಸಹಾಯ That ಮಾಡಿ. everybody said, Jesus also said. ಎಲ್ಲರೂ ಹೇಳಿದ್ರು, ಯೇಸು ಸ್ವಾಮಿ ಕೂಡ ಹೀಗೆ ಹೇಳಿದ್ರು. So many things that Jesus said, others also say. ಯೇಸು ಸ್ವಾಮಿ ಹೇಳಿದ ಬಹಳಷ್ಟು ವಿಷಯಗಳು ಬೇರೆಯವರು ಹೇಳ್ತಾರೆ. Many people imitate Jesus and say the same thing. ಯೇಸು ಸ್ವಾಮಿನ ಅನುಕರಣೆ ಮಾಡಿ ಹಾಗೆ ಹೇಳ್ತಾರೆ. Treat other people the way you want them to treat you. ಬೇರೆಯವ್ರನ್ನ ನೀವು ಹೇಗೆ ಅವರು ನಿಮ್ಮನ್ನ ನಡ್ಸ್ಕೊಂಡ್ಬೇಕು ಹಾಗೆ ಅವ್ರನ್ನ ನಡ್ಸ್ಕೊಳ್ಳಿ ಅಂತ ಹೇಳ್ತಾರೆ. Said that and many other people also say. ಯೇಸು ಸ್ವಾಮಿ ಹೇಳಿದ್ರು, ಹಾಗೆ ಬಹಳಷ್ಟು ಜನ ಕೂಡ ಹೇಳ್ತಾರೆ. So many religions teach many good things. I don't deny that. ಬಹಳಷ್ಟು ಧರ್ಮಗಳು ಬಹಳಷ್ಟು ಒಳ್ಳೆಯದನ್ನ ಪ್ರಚಾರ ಮಾಡುತ್ತವೆ, ಅದನ್ನ ಇಲ್ಲ ಅಂತ ಹೇಳಲ್ಲ. But who came here and said, I have come to die for your sin? ಆದ್ರೆ ಯಾರು ನಿಮ್ಮ ಪಾಪಕ್ಕಾಗಿ ನಾನು ಸಾಯ್ತೀನಿ ಅಂತ ಹೇಳಿದವರು? I have come to take the punishment for your sin. ನಿನ್ನ ಪಾಪಕ್ಕಾಗಿ ಶಿಕ್ಷೆಯನ್ನ ನಾನ್ ತೆಗೆದುಕೊಂತೀನಿ ಅಂತ ಹೇಳಿದವರು. Not a small thing like breaking a plate. ಪಾಪ ಅನ್ನೋದು ಒಂದು ತಟ್ಟೆಯನ್ನ ಮುರಿದಾಗ ಅಷ್ಟು ಚಿಕ್ಕದಲ್ಲ. Go to God and say, I'm sorry, and God will just forgive you. ದೇವರು ಅಯ್ಯೋ ಕ್ಷಮಿಸಿ ದೇವ್ರೆ ಅಂತ ಹೇಳಿದ್ರೆ ಹಾಗೆ ಪರವಾಗಿಲ್ಲ ಅಂತ ಕ್ಷಮಿಸ್ಬಿಡೋದಿಲ್ಲ. Even on earth, there will be an unrighteous judge who forgives his son for robbing a bank like that. ಹಾಗೆ ಬ್ಯಾಂಕ್ ಅನ್ನ ಕಳ್ಳತನ ಮಾಡಿದ ಮಗನನ್ನ ಆತ ನ್ಯಾಯಾಧಿಪತಿ ಕ್ಷಮಿಸಿದ್ರೆ ಅವನು ಅನೀತಿವಂತನಾಗ್ಬಿಡ್ತಾನೆ. I say sin is worse than that. ಪಾಪ ಅದಕ್ಕಿಂತ ಗಂಭೀರವಾದ, Worse than robbing a bank. ಆ ಒಂದು ಬ್ಯಾಂಕ್ ಅನ್ನ ಕಳ್ಳತನ ಮಾಡೋದಕ್ಕಿಂತ ಬಹಳ ಮೋಸವಾದದ್ದು. It's like murdering people. ಮನುಷ್ಯರನ್ನ ಕೊಲೆ ಮಾಡಿದ ಹಾಗೆ ಅದು. It's like murdering 100 people. One sin is like murdering 100 people. ಒಂದು ಪಾಪ ಅನ್ನೋದು 100 ಜನರನ್ನ ಕೊಲೆ ಮಾಡಿದ ಹಾಗೆ. You think if somebody has murdered 100 people, that is a small sin like breaking a plate? ನೀವು ಈಗ ಅನ್ಕೊಂತೀರಾ 100 ಜನರನ್ನ ಸಾಯಿಸಿದ್ದು ಒಂದು ಚಿಕ್ಕ ವಿಷಯ, ತಟ್ಟೆ ಮುರಿದ ಹಾಗೆ ಅಂತ? And if a son has murdered 100 people and he says, Dad, please forgive me, I'm sorry, I killed 100 people. 100 ಜನನ ಸಾಯಿಸಿದ ಒಬ್ಬ ಮಗನು, ಅಪ್ಪ ನನ್ನ ಕ್ಷಮಿಸ್ಬಿಡು ಅಂತ ಹೇಳಿದ್ರೆ ಅದು ಬಿಟ್ಟು ಬಿಡ್ತಾರ ಸುಮ್ನೆ? No, sin is very serious. ಇಲ್ಲ, ಪಾಪ ಗಂಭೀರವಾದದ್ದು. The only religion that teaches that sin is very serious is the Christian faith. ಒಂದೇ ಒಂದು ಧರ್ಮ ಯಾವುದು ಪಾಪ ಗಂಭೀರ ಅಂತ ಹೇಳುವಂತದ್ದು ದೇವರ ವಾಕ್ಯದಲ್ಲಿ ಮಾತ್ರ. The only religion that teaches that even having a dirty thought against one woman is a sin. It's only Jesus who taught that. ಒಂದೇ ಧರ್ಮ ಈ ಒಂದು ಹೆಣ್ಣನ್ನ ಮೋಹದ ದೃಷ್ಟಿಯಿಂದ ನೋಡೋದು ಪಾಪ ಅಂತ ಹೇಳಿಕೊಟ್ಟಿದ್ದು ಯೇಸು ಸ್ವಾಮಿ ಒಬ್ಬರು. It's only Jesus who said that being angry with somebody is the same as killing that person. ಯೇಸು ಸ್ವಾಮಿ ಮಾತ್ರ ಹೇಳಿದ್ದು ಹೀಗೆ, ಒಬ್ಬನ ಬಗ್ಗೆ ಕೋಪ ಮಾಡಿಕೊಳ್ಳೋದು ಆತನನ್ನ ಸಾಯಿಸಿದಾಗ ಕೊಲೆ ಮಾಡಿದ ಹಾಗೆ ಅಂತ. Matthew chapter 5, you read all that. ಮತ್ತೆ 5ರಲ್ಲಿ ನೀವು ಓದ್ತೀರಾ ಅದನ್ನ. It's only Jesus said you must always speak the truth all the time, 24 hours. ಯೇಸು ಸ್ವಾಮಿ ಮಾತ್ರ ಹೇಳಿದ್ದು ಯಾವಾಗ್ಲೂ 100% ಸತ್ಯವನ್ನ ಮಾತಾಡಬೇಕು ಅಂತ. Love your enemies. ನಿಮ್ಮ ಶತ್ರುಗಳನ್ನ ಪ್ರೀತಿಸಬೇಕು. And don't do your religious prayer and all to show other people. Do it in secret before God. ನಿಮ್ಮ ಧಾರ್ಮಿಕ ಆಚರಣೆಗಳನ್ನ ಮನುಷ್ಯರಿಗೆ ತೋರಿಸಲಿಕ್ಕೆ ಮಾಡಬೇಡಿ, ಅದನ್ನ ರಹಸ್ಯವಾಗಿ ಮನೆಯಲ್ಲಿ ಮಾಡಿ ಅಂತ. So high. ದೇವರ ಕರೆ ಬಹಳ, ಯೇಸು ಸ್ವಾಮಿಯ ಕರೆ ಬಹಳ ಎತ್ತರವಾದದ್ದು. If you come below that standard, you have sinned. ಆ ಒಂದು ಮಟ್ಟದಿಂದ ಕೆಳಗಡೆ ಬಂದ್ರೆ ನೀವು ಪಾಪ ಮಾಡ್ತೀರಾ. The punishment is not 1 crore, it is death. ಅಲ್ಲಿ ಆ ಒಂದು ಪಾಪಕ್ಕೆ ಶಿಕ್ಷೆ 1 ಕೋಟಿ ಅಲ್ಲ, ಸಾವು. That is why I asked, which religious leader came to the world to die for my sins? Tell me. ಅದರಿಂದ ನಾನು ಕೇಳಿದೆ, ಯಾವ ಧರ್ಮ ನಿಮ್ಗೆ ಹೇಳುತ್ತೆ, ಯಾರ ಧರ್ಮದ ನಾಯಕರು ಬಂದಿದ್ದಾರೆ
ನಿಮ್ಮ ಪಾಪಗಳಾಕಿ ಸಾಯಲಿಕ್ಕೆ Jesus Christ. ಯೇಸು ಸ್ವಾಮಿಯ ಮಾತ್ರ. That is why I believe he is the only way. ಅದರಿಂದ ನಾನು ಹೇಳ್ತೀನಿ ಆತ ಒಬ್ಬನೇ ಮಾರ್ಗನು. Now next question. ಮುಂದಿನ ಪ್ರಶ್ನೆ, Is Jesus Christ God or not? ಯೇಸು ಸ್ವಾಮಿ ದೇವರ ಅಲ್ವಾ? There are some people like Jehovah's Witnesses who say he is not God, he was created by God. ಬಹಳ ಯೆಹೋವ ಸಾಕ್ಷಿಗಳು ಹೇಳ್ತಾರೆ ಆತನು ದೇವರಲ್ಲ, ಒಬ್ಬ ಸಾಧಾರಣ ಮನುಷ್ಯನಾಗಿದ್ದನು Like ಅಂತ, some big angel or something. ಆ ದೇವದೂತನು ಹಾಗೆ. But that is a crime if you make somebody else die for my sin. ಇದು ಬಹಳ ಅಪರಾಧವಾಗುತ್ತೆ, ಒಬ್ಬನು ಇನ್ನೊಬ್ಬರ ಪಾಪಗಳಿಗಾಗಿ How can ಸಾಯುವಂತದ್ದು. that be? ಹೇಗೆ ಅದು ಸಾಧ್ಯ? Supposing a man is convicted for murder and for killing 100 people and the judge says you got to be hanged. ಒಬ್ಬ ಮನುಷ್ಯ 100 ಕೊಲೆಗಳನ್ನ ಮಾಡಿ ಅಪರಾಧವನ್ನ ಮಾಡಿರ್ತಾನೆ, ನ್ಯಾಯಾಧಿಪತಿ ಹೇಳ್ತಾನೆ ನೀನು ಗಲ್ಲು ಶಿಕ್ಷೆ ಆಗ್ಬೇಕು ನಿನಗೆ ಅಂತ. His mother comes says no, don't hang my son, hang me, I'm ready to be hanged. ಅವ್ರ ತಾಯಿ ಓಡಿ ಬಂದು ಹೇಳ್ತಾರೆ, ಇಲ್ಲ ಅವನ್ನ ಸಾಯಿಸಬೇಡಿ, ನನ್ನನ್ನ ಗಲ್ಲಿಗೆ ಹಾಕಿ ಅಂತ ಹೇಳ್ತಾರೆ. The judge says okay, he can go, the mother can be hanged. ನ್ಯಾಯಾಧಿಪತಿ ಹೇಳ್ತಾನೆ, ಸರಿ ಅವನು ಹೋಗ್ಬೋದು, ಆ ತಾಯಿನ ಗಲ್ಲಿಗೆ ಏರಿಸಿ You ಅಂತ. think that will happen in any court in the world? ಯಾವ ಕೋರ್ಟ್ ನಲ್ಲಿ ಕೂಡ ಆತರ ನಡೆಯುತ್ತಾ? That judge is an unrighteous judge. You cannot hang somebody else for somebody else's crime. ಆ ನ್ಯಾಯಾಧಿಪತಿ ಅನೀತಿವಂತನಾಗ್ತಾನೆ, ಒಬ್ಬರ ಪಾಪಕ್ಕೆ ಇನ್ನೊಬ್ಬರನ್ನ ಗಲ್ಲಿಗೆ ಹಾಕ್ಲಿಕ್ಕೆ If he ಆಗೋದಿಲ್ಲ. volunteers. ಅವನು ಒಪ್ಪಿಕೊಂಡ್ರು ಪರವಾಗಿಲ್ಲ. So if people say ಮನುಷ್ಯರು ಹೇಳಿದ್ರೆ Jesus was some created angel ಯೇಸು ಸ್ವಾಮಿ ಒಬ್ಬ ದೇವದೂತನು and God punished him for my sin, that's a crime. ದೇವರು ನನ್ನ ಪಾಪಕ್ಕಾಗಿ ಆತನ ಶಿಕ್ಷೆ ಕೊಟ್ಟನು ಅಂತ ಹೇಳಿದ್ರೆ ಅದು ಅಪರಾಧವಾಗುತ್ತೆ. Even if it is true, ಅದು ಸತ್ಯವಾದ್ರು he could have died only for one person. He can't die for the millions of people. ಅಂತ ಮನುಷ್ಯನಾಗಿದ್ರೆ ಒಬ್ಬ ಮನುಷ್ಯನಿಗಾಗಿ ಸಾಯ್ಬೋದು, ಇನ್ನು ಬೇರೆಯವ್ರಿಗೆ ಎಲ್ಲರಿಗೂ ಸಾಯಿಸಕ್ಕಾಗಲ್ಲ. Proves that Jesus Christ cannot be an angel or a created being. ಅದು ಏನ್ ತೋರಿಸುತ್ತೆ ಅಂದ್ರೆ ಯೇಸು ಸ್ವಾಮಿ ದೇವದೂತನೂ ಅಲ್ಲ, ಒಬ್ಬ ಮನುಷ್ಯನೂ ಅಲ್ಲ, ಮಾತ್ರ ಅಲ್ಲ ಅಂತ. I'm like a lawyer in the court trying to prove my point. ಸೊ ನಾನು ಲಾಯರ್, ಒಬ್ಬ ನ್ಯಾಯಾಧೀಶನಾಗಿ ಇದನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. There's only one person who can die for another person's sin. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಇನ್ನೊಬ್ಬರ ಪಾಪಕ್ಕೆ ಸಾಯಕ್ಕೆ ಅರ್ಹತೆ ಇದೆ. God himself, because he is the ultimate judge. ಅದು ದೇವರು ಮಾತ್ರ, ಯಾಕೆ ಅಂದ್ರೆ ಆತನೇ ಸಂಪೂರ್ಣ ನ್ಯಾಯಕರ್ತನು. If Jesus Christ was not God, then I'm sorry, I'm still in my sins. ಯೇಸು ಸ್ವಾಮಿ ದೇವರು ಆಗಿಲ್ಲ ಅಂದ್ರೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿಲ್ಲ. Nobody can die for my sins except God himself. ದೇವರೇ ಹೊರತು ಬೇರೆ ಯಾರು ನನ್ನ ಪಾಪಕ್ಕಾಗಿ ಸಾಯಲಿಕ್ಕೆ ಅರ್ಹರಲ್ಲ. And secondly, ಎರಡನೇದಾಗಿ only God could become a man and die for the whole world and not just for one person. ದೇವರು ಮಾತ್ರ ಎಲ್ಲಾ ಲೋಕದ ಪಾಪಗಳಿಗೆ ಸಾಯ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಮನುಷ್ಯನ. I want to go to the next point. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. The punishment for sin is not physical death. ಒಂದು ಪಾಪಕ್ಕೆ ಒಂದು ಶಿಕ್ಷೆ ಶಿಲುಬೆ ಮೇಲೆ ಸಾಯೋದು ಮಾತ್ರವಲ್ಲ. Just think of it. ಅದನ್ನ ಯೋಚನೆ ಮಾಡಿ. Supposing God says you have sinned, you have to die. ನೀನು ಪಾಪ ಮಾಡಿದೀಯ, ನೀನು ಸಾಯ್ಬೇಕು. Okay, Lord, I die. ನಾನು ಸಾಯ್ತೀನಿ. Then I paid the punishment. ನಾನು ಅದಕ್ಕೆ ಉತ್ತರ ಕೊಟ್ಬಿಟ್ಟೆ, I can go to heaven. ನಂತರ ನಾನು ಪರಲೋಕಕ್ಕೆ ಹೋಗ್ಬೋದು. Everybody dies. ಹಾಗೆ ಎಲ್ಲರೂ ಸಾಯ್ತಾರೆ. Then they can all go to heaven because they paid the punishment. ಹಾಗಿದ್ರೆ ಅವರೆಲ್ಲ ಸತ್ತ ಮೇಲೆ ಅವರು ಇದು ಕೊಟ್ಟಾಗಾಯ್ತು, ಅದಕ್ಕೆ ಬೆಲೆ ಕಟ್ಟಿದಾಗಾಯ್ತು, ಅವರೆಲ್ಲರೂ ಪರಲೋಕಕ್ಕೆ Is it ಹೋಗ್ತಾರೆ. true? ಅದು ಸತ್ಯನಾ? You know it's not true. ನಿಮಗೆ ಗೊತ್ತಿದೆ ಅದು ಸತ್ಯ ಅಲ್ಲ. That man physically dies, he has not paid the punishment for his sin. ಒಬ್ಬ ಶಾರೀರಿಕವಾಗಿ ಸಾಯುವಂತವನು ಅವನು ತನ್ನ ಪಾಪಕ್ಕೆ ಬೆಲೆ ಕಟ್ಟಿಲ್ಲ. How can you believe that Jesus died physically and he paid the punishment? ಯೇಸು ಸ್ವಾಮಿ ಶಾರೀರಿಕವಾಗಿ ಸತ್ತ ತಕ್ಷಣ ನಮ್ಮ ಎಲ್ಲರ ಪಾಪಕ್ಕೆ ಬೆಲೆ ಕಟ್ಟಿದಾನೆ ಅಂತ You know what the punishment for sin is? ನಿಮಗೆ ಗೊತ್ತಿದೆ ಪಾಪದಕ್ಕೆ ಶಿಕ್ಷೆ ಏನು ಅಂತ. Cut off from God forever. That is called hell. ಪಾಪದ ದೇವರಿಂದ ಪೂರ್ಣವಾಗಿ ಸಂಬಂಧವನ್ನ ಕಳ್ಕೊಳ್ಳೋದು, ನರಕಕ್ಕೆ ಹೋಗುವಂತದ್ದು. Hell is to be cut off from God forever. ನರಕ ಅಂದ್ರೆ ದೇವರಿಂದ ಪೂರ್ಣವಾಗಿ ಸಂಬಂಧವನ್ನ ಕಡಿದುಕೊಳ್ಳುವುದು, not physical death. ಅದು ಒಂದು ಶಾರೀರಿಕ ಸಾವು ಮಾತ್ರ. If Jesus only physically died on the cross, then I have to say he did not pay the punishment for my sin. ಯೇಸು ಸ್ವಾಮಿ ಶಾರೀರಿಕವಾಗಿ ಶಿಲುಬೆ ಮೇಲೆ ಸತ್ತನು ಅಂದ್ರೆ ನನ್ನ ಪಾಪಕ್ಕೆ ಅವನು ಬೆಲೆ ಕೊಟ್ಟಿಲ್ಲ ಅಂತ ಅರ್ಥ. You know how foolish that is? ಅದು ಎಷ್ಟು ಮೂರ್ಖತನ ಗೊತ್ತಾ? Sin is like a debt. ಪಾಪ ಅನ್ನೋದು ಒಂದು ಸಾಲದ ತರ. A debt we owe to God. ನಾವು ದೇವರಿಗೆ ಕೊಡುವಂತ ಸಾಲ. I owe somebody a debt of 1 crore rupees. ಯಾರಿಗೋ ಒಬ್ಬನಿಗೆ 100 ಕೋಟಿ ರೂಪಾಯಿ ಸಾಲ ಕೊಡ್ಬೇಕು ನಾನು. And somebody pays 1 rupee. ಯಾರೋ 1 ರೂಪಾಯಿ ಕೊಡ್ತಾರೆ and says I paid your debt. ನಾನು ನಿನ್ನ ಸಾಲವನ್ನ ಕೊಟ್ಟಿದ್ದೀನಿ ಅಂತ. I say my debt is not 1 rupee, my debt is 1 crore. ನನ್ನ ಸಾಲ 1 ರೂಪಾಯಿ ಅಲ್ಲ, 1 ಕೋಟಿ.
You have paid 1 rupee. That is not my debt. ನೀನು ₹1 ಕೊಟ್ಟಿದ್ದೀಯಾ, ಅದು ಸಾಲ ಅಲ್ಲ, ಪೂರ್ಣ That's ಸಾಲವಲ್ಲ. how it is when people say, oh, Jesus died physically. ಅದು ಹಾಗೇನೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಶಾರೀರಿಕವಾಗಿ Is ಸತ್ರು. that the punishment for sin? ಪಾಪಕ್ಕೆ ಅಷ್ಟೇ ಬೆಲೆನಾ? No. ಇಲ್ಲ, Everybody dies. ಎಲ್ಲರೂ ಸಾಯ್ತಾರೆ. But that doesn't pay the price for their sin. ಅದರಿಂದ ಅವರು ಪಾಪಕ್ಕೆ ಬೆಲೆ ಕೊಟ್ರು ಅಂತ ಹೇಳಲಿಕ್ಕಾಗಲ್ಲ. Only way Jesus could pay the price for my sin was being like, if he's cut off from God, like I have to be cut off from God in hell. ಹೇಗೆ ಅಂದ್ರೆ, ನಾನು ಪಾಪದಿಂದ ಹೇಗೆ ದೇವರಿಂದ ಸಂಬಂಧನ ಕಡಿದುಕೊಳ್ತಾ ಇದ್ನೋ ಹಾಗೇನೆ ಯೇಸು ಸ್ವಾಮಿ ಕೂಡ ಕಡಿಯಲ್ಪಡಬೇಕು ದೇವರ ಸಂಬಂಧದಿಂದ. And that is why there was darkness on the earth for 3 hours. And Jesus cried out, my God, why have you forsaken me? ಅದರಿಂದ 3 ಗಂಟೆಯ ಕಾಲ ಆ ಸಮಯದಲ್ಲಿ ಈ ಲೋಕದಲ್ಲಿ ಕತ್ತಲೆ ನೆಲೆಸಿತ್ತು ಮತ್ತು ಯೇಸು ಸ್ವಾಮಿ, ದೇವರೇ ದೇವರೇ ನನ್ನನ್ನು ಯಾಕೆ ಬಿಟ್ಟಿದೀಯಾ ಅಂತ What ಕೂಗಿಕೊಂಡು. was happening in those 3 hours? ಆ 3 ಗಂಟೆಯಲ್ಲಿ ಏನು ನಡೀತಾ ಇತ್ತು? The Father in heaven cut off his connection with Jesus. ಪರಲೋಕದಲ್ಲಿದ್ದ ತಂದೆ ಯೇಸು ಸ್ವಾಮಿ ಜೊತೆ ಆ ಸಂಬಂಧವನ್ನ ಕಡಿದುಕೊಂಡನು. That was hell. ಅದು ನರಕವಾಗಿತ್ತು. That's why the earth was shaking and the sun became dark. ಅದರಿಂದ ಆ ಭೂಮಿ ಅಲ್ಲಾಡ್ತಾ ಇತ್ತು, ಸೂರ್ಯ ಕತ್ತಲಾಗಿತ್ತು. And if you want to know what Jesus suffered, ನಿಮ್ಗೆ ಆ ಯೇಸು ಸ್ವಾಮಿ ಏನು ಅನುಭವಿಸಿದ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ, it's impossible for your human mind to understand what he suffered in those 3 hours. ಇದು ಬಹಳ ಅಸಾಧ್ಯವಾದ ವಿಷಯ. 3 ಗಂಟೆಗಳ ಕಾಲ ಏನು ಅನುಭವಿಸಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮನಸ್ಸಿನಲ್ಲಿ. Physical suffering, there are many human beings also who have been tortured and physically suffered. ಬಹಳಷ್ಟು ಮನುಷ್ಯರು ಕೂಡ ಶಾರೀರಿಕವಾಗಿ ಕಷ್ಟಗಳನ್ನ ಅನುಭವಿಸಿ ಸತ್ತಿದ್ದಾರೆ. Crucifixion, some of the apostles were also crucified. Like ಕೆಲವು ಅಪೊಸ್ತಲರು, ಪೌಲ ಕೂಡ ಪೇತ್ರನು ಶಿಲುಬೆಯ ಮೇಲೆ ಸತ್ತನು. But that's not the greatest suffering Jesus had. ಅದು ಮಾತ್ರ ಅಷ್ಟು ದೊಡ್ಡ ಕಷ್ಟವಾಗಿರ್ಲಿಲ್ಲ. It was cut off from God for 3 hours. ಅದು ದೇವರಿಂದ 3 ಗಂಟೆಗಳ ಕಾಲ ಸಂಬಂಧವನ್ನ ಕಡಿಯಲ್ಪಟ್ಟಿರುವಂತ. He suffered the punishment for my sin. ಅಲ್ಲಿ ಆತನು ನನ್ನ ಪಾಪಗಳಿಗಾಗಿ ಶಿಕ್ಷೆಯನ್ನ ಅನುಭವಿಸಿದನು. That's what he was praying in Gethsemane. ಅದನ್ನೇ ಆತನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ನ. ತಂದೆ, I am willing to die physically, suffer, torture, crown of thorns, everything. ನಾನು ಶಾರೀರಿಕವಾಗಿ ಆ ಮುಳ್ಳಿನ ಕಿರೀಟವಾಗ್ಲಿ, ಏಟುಗಳನ್ನು ತಿನ್ನೋದಾಗ್ಲಿ ಅದಕ್ಕೆಲ್ಲ ತಯಾರಿದ್ದೀನಿ. Cut off from you, I don't want that. ನಿನ್ನಿಂದ ಪೂರ್ಣವಾಗಿ ಸಂಬಂಧ ಕಡಿದುಕೊಳ್ಳೋದು ಅದು ಬೇಡ ನನಗೆ. I have had fellowship for eternity. ನಿತ್ಯತ್ವದಿಂದ ನಾನು ನೀನು ಒಂದು ಸಂಬಂಧದಲ್ಲಿ ಇದ್ದೀವಿ. And he prayed. ಆತನ ಪ್ರಾರ್ಥನೆ ಮಾಡಿದನು, Isn't there some other way? ತಂದೆಯೇ, ಬೇರೆ ಯಾವ್ದಾದ್ರು ಮಾರ್ಗ ಇದೆಯಾ? And his sweat was like blood. ಆತನ ಬೆವರು ರಕ್ತದ ಹನಿಗಳಾಗಿ ಬಿತ್ತಂತೆ. I've never seen anybody sweating blood. ನಾನು ಎಲ್ಲೂ ನೋಡಿಲ್ಲ ಬೆವರು ರಕ್ತದ ಹನಿಯಾಗಿ ಬಿದ್ದಿರೋದು. No, sweat is things coming out through the skin from inside. ಆ ಚರ್ಮದಿಂದ ಹೊರಗಡೆ ಬರುವಂತ ನೀರದು. It's like salty water, what we get. ಅದು ಉಪ್ಪಿನ ನೀರಿನ ತರ ಉಪ್ಪು ಬರುವಂತದ್ದು ಹೊರಗಡೆ. When the pressure is so intense, no human being has faced it, blood starts coming out. ಆ ಒಂದು ಒತ್ತಡ ಹೆಚ್ಚಿದ್ದಾಗ ಯಾವ ಮನುಷ್ಯನೂ ಅದನ್ನು ಅನುಭವಿಸಿಲ್ಲ. ಹೆಚ್ಚು ಒತ್ತಡ ಇದ್ದಾಗ ಬೆವರಿನ ಬದಲಿಗೆ ರಕ್ತ ಬರುತ್ತೆ. It was like blood. ಆ ಒಂದು ಬೆವರು ರಕ್ತದಂತೆ ಬಂತು. Because he was struggling. ಯಾಕೆಂದ್ರೆ ಅವ್ರು ಕಷ್ಟ ಅನುಭವಿಸ್ತಾ ಇದ್ರು. And I can imagine him praying like this. ನನಗೆ ಯೋಚನೆ ಮಾಡಬಹುದು ನಾನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ. Cut off from you. ತಂದೆಯೇ, ನಿನ್ನಿಂದ ನಾನು ಸಂಬಂಧ ಕಡ್ಕೊಳ್ಳಕ್ಕೆ I am willing. ಬೇಡ ನನಗೆ, ನಾನು ಯಾವ ಕಷ್ಟ ಬೇಕಾದ್ರೂ ಅನುಭವಿಸ್ತೀನಿ. And the father says, ನಂತರ ತಂದೆ ಹೇಳ್ತಾರೆ, okay, ಪರವಾಗಿಲ್ಲ, you have never sinned. ನೀನು ಪಾಪ ಮಾಡಿಲ್ಲ, you don't have to be cut off. ನೀನು ಆ ಸಂಬಂಧವನ್ನು ಕಡಿದುಕೊಳ್ಳೋದು ಬೇಡ. Come straight from here to heaven, from Gethsemane. ಆ ಗೆತ್ಸೆಮನೆಯಿಂದನೇ ನೀನು ಪರಲೋಕಕ್ಕೆ ಬರಬಹುದು. But Zakpunan will go to hell. ಆದ್ರೆ ಜಾಕ್ಪೂನನು ನರಕಕ್ಕೆ ಹೋಗ್ತಾನೆ. And Jesus thought about me. ಯೇಸು ಸ್ವಾಮಿ ನನ್ನ ಬಗ್ಗೆ ಯೋಚನೆ ಮಾಡಿದ್ರು. Put your name there. ನಿಮ್ಮ ಹೆಸರನ್ನು ಹಾಕೊಳ್ಳಿ. Thought about you. ನಿಮ್ಮನ್ನ ಯೋಚನೆ ಮಾಡಿದ್ರು, ನಿಮ್ಮ ಬಗ್ಗೆ. Then he said to the father, ತಂದೆಗೆ ಹೇಳಿದ್ರು, okay, I'll go to the cross. ಸರಿ, ನಾನು ಶಿಲ್ಬೆ ಮೇಲೆ ಹೋಗ್ತೀನಿ. There in Gethsemane, ಆ ಒಂದು ಗೆತ್ಸೆಮನೆ ತೋಟದಲ್ಲಿ God opened my eyes one day to see how Jesus loved me. ನನ್ನ ಕಣ್ಣುಗಳನ್ನ ತೆರೆದು ನನಗೆ ತೋರಿಸಿದ್ರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದ್ರು ಅಂತ. And how terrible sin is. ಮತ್ತು ಈ ಪಾಪ ಅನ್ನುವಂಥದ್ದು ಎಷ್ಟು ಗಂಭೀರವಾದದ್ದು. And that's where I learned to hate sin in my life. ಅಲ್ಲೇ ನಾನು ಪಾಪವನ್ನ
ದ್ವೇಷಿಸಲು ನನ್ನ ಜೀವಿತದಲ್ಲಿ ಪ್ರಾರಂಭಿಸಿ, hate bad thoughts, ಕೆಟ್ಟ ಯೋಚನೆಗಳನ್ನ, angry words, ಕೋಪದ ಮಾತುಗಳನ್ನ ಹಾಗೆ ಮಾಡುವಂತ, hate bitterness against people, ಬೇರೆಯವರ ಮೇಲೆ ಕಹಿ ಭಾವನೆಯನ್ನ ಹಾಗೆ ಮಾಡುವಂತ, hate looking at dirty pictures, ಕೆಟ್ಟ ಚಿತ್ರಗಳನ್ನು ನೋಡೋದನ್ನ ಹಾಗೆ ಮಾಡುವಂತದ್ದು, hate everything that is sinful. ಎಲ್ಲಾ ಪಾಪ ಸಂಗತಿಗಳನ್ನ ಹಾಗೆ ಮಾಡುವಂತ. Because that is why my Savior hung on the cross, ಅದರಿಂದ ನನ್ನ ರಕ್ಷಕನು ಶಿಲುಬೆ ಮೇಲೆ ತೂಗಾಡಿದನು, suffered hell. ನರಕ ಯಾತನೆಯನ್ನು ಅನುಭವಿಸಿದನು. He need not have suffered. ಅವನು ಅವಶ್ಯಕತೆ ಇರಲಿಲ್ಲ ಆ ಕಷ್ಟವನ್ನು ಅನುಭವಿಸೋದು. Because the Father said Zakponen will go to hell. ದೇವರು, ತಂದೆಯಾದ ದೇವರು ಹೇಳಿದ್ರು ಝಾಕ್ಪೋನನ್ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ. So Jesus said, okay, then I'll go. ಯೇಸು ಸ್ವಾಮಿ ಹೇಳಿದ್ರು, ಹಾಗಿದ್ರೆ ಸರಿ, ನಾನು ನರಕ ಅನುಭವಿಸ್ತೀನಿ. See the death of Christ personally for you. Put your name there. ನಿಮ್ಮ ಹೆಸರನ್ನ ಹಾಕಿ ನೀವು ವೈಯಕ್ತಿಕವಾಗಿ ಅದನ್ನ ನೋಡಿ, ನಿಮ್ಮ ನರಕ ಯಾತನೆಯನ್ನ. That's what made me say to the Lord, Lord, for the rest of my life, I will only live for you. ಅದು ನನಗೆ ಹೀಗೆ ಹೇಳಲಿಕ್ಕೆ ಮಾಡ್ತು, ನನ್ನ ಜೀವಿತಾವಧಿ ಕಾಲದಲ್ಲಿ ನಿನಗಾಗಿ ಜೀವಿಸ್ತೀನಿ ಕರ್ತನೆ. I don't want honor in the world. ನನಗೆ ಯಾವ ಸನ್ಮಾನ ಬೇಡ ಈ ಲೋಕದಲ್ಲಿ, ನನಗೆ ಹಣ ಬೇಕಾಗಿಲ್ಲ, I don't want to be an elder. ನನಗೆ ಎಲ್ಲೂ ಹಿರಿಯನಾಗಬೇಕಾಗಿಲ್ಲ. You can take away everything from my life. ನನ್ನ ಜೀವಿತದಿಂದ ಎಲ್ಲ ತೆಗೆದು ಬಿಡು ನೀನು. I only want to live for you till the day I die. ನಾನು ಸಾಯುವವರೆಗೂ ನಿನಗಾಗಿ ಜೀವಿಸಬೇಕು ನಾನು. I don't serve the Lord for money or honor. ನನಗೆ ಗೌರವಕ್ಕಾಗ್ಲಿ ಹಣಕ್ಕಾಗ್ಲಿ ಕರ್ತನ ಸೇವೆ ಮಾಡೋದಿಲ್ಲ ನಾನು. Those are all worthless. ಅದೆಲ್ಲ ಬೆಲೆ ಇಲ್ಲದ್ದು. It's like mud for me. ಅದು ನನಗೆ ಮಣ್ಣಿನ ತರ. I do it because I love Jesus. ನಾನು ಯಾಕೆ ಮಾಡ್ತೀನಿ ಅಂದ್ರೆ ಯೇಸು ಕ್ರಿಸ್ತನನ್ನ ಪ್ರೀತಿಸ್ತೀನಿ. I love him because he first loved me so much. ನಾನು ಯಾಕೆ ಪ್ರೀತಿಸ್ತೀನಿ ಅಂದ್ರೆ ಆತನು ನನ್ನನ್ನ ಮೊದಲು ಅಷ್ಟಾಗಿ ಪ್ರೀತಿಸಿದ್ದಾನೆ. See the love of Jesus for you like that. ಹಾಗೆ ನೀವು ಆ ಕ್ರಿಸ್ತನ ಪ್ರೀತಿಯನ್ನ ನೋಡಬೇಕು. Is the true root of genuine holiness. ಅದು ನಿಜವಾದ ಬೇರಾಗಿದೆ, ನಿಜವಾದ ಪವಿತ್ರತೆ. There is no revival of holiness if it does not come from this root of love for Jesus because he loved me first. ಈ ಒಂದು ಪ್ರೀತಿಯ ಬೇರಿನಿಂದ, ಕ್ರಿಸ್ತನಿಗಿರುವಂತ ಪ್ರೀತಿಯ ಬೇರಿನಿಂದ ಬಂದಿಲ್ಲ ಅಂದ್ರೆ ಅದು ಪವಿತ್ರತೆ, ಸರಿಯಾದ ಪವಿತ್ರತೆ ಅಲ್ಲ. One more thing. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. A clever man may say, ಒಬ್ಬ ಬುದ್ಧಿವಂತ ಮನುಷ್ಯ ಹೇಳ್ಬಹುದು, but the punishment for my sin is eternity in hell, but Jesus suffered only 3 hours in hell. ಒಬ್ಬ ಮನುಷ್ಯ ಹೇಳ್ಬಹುದು, ಒಬ್ಬ ಬುದ್ಧಿವಂತ ಮನುಷ್ಯ ಹೇಳ್ಬಹುದು, ನನ್ನ ಪಾಪಕ್ಕೆ ಒಂದು ಶಿಕ್ಷೆ ನಿತ್ಯತ್ವಕ್ಕೆ ಸಿಗುವಂತದ್ದು ಅಷ್ಟು ದೊಡ್ಡದು, ಆದ್ರೆ ಯೇಸು ಸ್ವಾಮಿ ಬರೀ 3 ಗಂಟೆಗಳ ಕಾಲ ಮಾತ್ರ ಅನುಭವಿಸಿದ್ರಲ್ಲ ಅಂತ. I say no. ಇಲ್ಲ ಅಂತ ಹೇಳ್ತೀನಿ. Jesus suffered eternity in 3 hours. ಯೇಸು ಸ್ವಾಮಿ ಆ ನಿತ್ಯತ್ವದ ಕಷ್ಟವನ್ನ 3 ಗಂಟೆಯಲ್ಲಿ ಅನುಭವಿಸಿದ. He is an infinite person as God. ಆತನು ದೇವರಾಗಿ ನಿತ್ಯತ್ವದ ವ್ಯಕ್ತಿಯಾಗಿದ್ದನು. If he was just a man, I agree, he would have suffered only 3 hours of hell. ಅವನು ಕೇವಲ ಮನುಷ್ಯನಾಗಿದ್ರೆ ಸರಿ, ನಾನು ಒಪ್ಕೊಳ್ತೀನಿ, 3 ಗಂಟೆ ಕಾಲ ಅನುಭವಿಸ. God is infinite. ದೇವರು ಆ ನಿತ್ಯ ಮನುಷ್ಯನು. In 1 second he can experience eternal hell. ಒಂದೇ ಕ್ಷಣದಲ್ಲಿ ಅವರು ಆ ನಿತ್ಯತ್ವನ ಅನುಭವಿಸ ಸಾಧ್ಯ ಇದೆ ದೇವರು. So he did suffer eternity in those 3 hours. ಆ ಒಂದು 3 ಗಂಟೆ ಕಾಲದಲ್ಲಿ ಅವರು ನಿತ್ಯತ್ವ ಕಷ್ಟನ ಅನುಭವಿಸಿದ್ರು. Now I'll explain to you what Jesus suffered in the 3 hours on the cross. ನಾನು ಇವಾಗ ಹೇಳ್ತೀನಿ, 3 ಗಂಟೆ ಕಡೆಯ 3 ಗಂಟೆಗಳ ಕಾಲ ಯೇಸು ಸ್ವಾಮಿ ಏನ್ ಅನುಭವಿಸಿದ್ರು ಅಂತ ಹೇಳ್ತೀನಿ. Think of all the lakhs and crores of people who are in hell today. ನೀವು ಯೋಚನೆ ಮಾಡಿ, ಲಕ್ಷಾಂತರ ಕೋಟ್ಯಾಂತರ ಜನ ನರಕದಲ್ಲಿ ಇರೋರ ಬಗ್ಗೆ, forsaken by God, ದೇವರಿಂದ ತಳ್ಳಲ್ಪಟ್ಟವರು, with the devil and the demons, ಸೈತಾನನು ಆ ದೆವ್ವಗಳು ಕೂಡಿ. and think, if you can, of that going on for eternity, millions and millions of years. ನೀವು ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಮಟ್ಟಿಗೆ ಯೋಚನೆ ಮಾಡಿ, ಆ ಕೋಟ್ಯಾಂತರ ವರ್ಷಗಳ ಕಾಲ ಆ ಒಂದು ಮತ್ತೆ ಆ ಶಿಕ್ಷೆಯನ್ನು ಅನುಭವ. Worm never dies biting you and the fire and everything. ಸಾಯದಂತ ಹುಳ, ಸಾಯದಂತ ಬೆಂಕಿಯಿಂದ ಅವರು ಕಷ್ಟಪಡುವ, all the demons torturing you, ಆ ಒಂದು ದೆವ್ವಗಳು ಕಷ್ಟ ಕೊಡುವಂತದ್ದು forever and ever and ever, ನಿತ್ಯತ್ವಕ್ಕೆ, ಕೋಟ್ಯಾಂತರ ಜನ. and take all of that and concentrate it and put it into 3 hours. ಅದನ್ನ ಎಲ್ಲ ಸೇರಿಸಿ ಸಂಕೀರ್ಣ ಮಾಡಿ 3 ಗಂಟೆಗೆ ಹಾಕ್ಬಿಡಿ. That's what Jesus suffered on the cross. ಅದನ್ನೇ ಯೇಸು 3 ಗಂಟೆ ಕಾಲ ಅನುಭವಿಸಿದ್ರು. If your mind can't understand it, I don't blame you. We are human, we can't understand. ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ನಾನು ನಿಮಗೆ ದೋಷ ಹೇಳೋದಿಲ್ಲ, ಯಾಕೆ ಅಂದ್ರೆ ನಾವು ಮನುಷ್ಯರು. But I've understood it little bit. ನಾನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ. That is why I can never stop loving Jesus Christ. ಅದರಿಂದ ನಾನು ಯೇಸು ಸ್ವಾಮಿಯನ್ನ ಪ್ರೀತಿಸೋದು ನಿಲ್ಸಿಲ್ಲ. That even if I'm 100 years old and I'm
struggling on my feet, I will serve the Lord. ನಾನು 100 ವರ್ಷದವನಾದ್ರೂ ನನಗೆ ನಿಂತ್ಕೊಳ್ಳಿ ಕಷ್ಟ ಆದ್ರೂ ನಾನು ಯೇಸು ಸ್ವಾಮಿ ಸೇವೆ ಮಾಡ್ತೀನಿ. Travel the world even when I'm 100 years old, telling people about Jesus. ನಾನು 100 ವರ್ಷ ಆದ್ರೂ ಈ ಭೂಮಿಯೆಲ್ಲ ಸಂಚಾರ ಮಾಡಿ ಯೇಸು ಸ್ವಾಮಿಯ ಬಗ್ಗೆ I ಹೇಳ್ತೀನಿ. don't want any money and I don't want any comfort to do that. ನನಗೆ ಯಾವ್ದು ಅನುಕೂಲ ಬೇಕಾಗಿಲ್ಲ, ನನಗೆ ಹಣ ಬೇಕಾಗಿಲ್ಲ ಇದು ಮಾಡ್ಲಿಕ್ಕೆ. Because what Jesus did for me on the cross is much more than all the money in the world. ನನಗೆ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ಏನು ಮಾಡಿದ್ರು ಇಲ್ಲಿ ಲೋಕದಲ್ಲಿರೋ ಹಣಕ್ಕಿಂತ ಅದು ಹೆಚ್ಚಿನದು. I think of so many Christians who say, I'll serve the Lord when it is comfortable. ನಾನು ಕೆಲವರು ಹೇಳೋದು ಕೇಳಿದ್ದೀನಿ, ನನಗೆ ಅನುಕೂಲ ಇರುವಾಗ ನಾನು ಕ್ರಿಸ್ತನ ಸೇವೆ ಮಾಡ್ತೀನಿ. Today it's raining, I won't go to the meeting. ಇಲ್ಲಿ ಮಳೆ ಬರ್ತಾ ಇದೆ, ನಾನು ಕೂಟಕ್ಕೆ ಹೋಗೋದಿಲ್ಲ. I say, you people don't know Jesus. ನಾನು ಹೇಳ್ತೀನಿ, ನಿಮ್ಗೆ ಯೇಸು ಸ್ವಾಮಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. That's the trouble with so many Christians. ಬಹಳಷ್ಟು ಕ್ರೈಸ್ತರಿಗೆ ಇರೋ ತೊಂದರೆ ಇದೆ. They serve the Lord when it is convenient. ಅವ್ರಿಗೆ ಅನುಕೂಲ ಇರುವಾಗ ಸೇವೆ ಮಾಡ್ತಾರೆ. When it's not convenient, they say, oh, today I don't feel like. ಅನುಕೂಲ ಇಲ್ಲದೆ ಇದ್ದಾಗ ನನಗೆ ಅನಿಸ್ತಾ ಇಲ್ಲ ಅಂತಾರೆ. Even if it's pouring rain, you go to work. ನೀವು ಮಳೆ ಬರ್ತಾ ಇದ್ರು ಕೆಲ್ಸಕ್ಕೆ ಹೋಗ್ತೀರಾ. Because you get money. ಯಾಕೆಂದ್ರೆ ಹಣ ಸಿಗುತ್ತೆ. You won't go to church. ನೀವು ಸಭೆಗೆ ಹೋಗೋದಿಲ್ಲ. Because you love money more than you love God. ಯಾಕೆ ಅಂದ್ರೆ ಹಣವನ್ನ ಹೆಚ್ಚಾಗಿ ಪರಿಸ್ತೀರಾ ದೇವ್ರಿಗಿಂತ. How can you build the body of Christ with such useless people? ಅಂತ ಮನುಷ್ಯರಿಂದ ಕ್ರಿಸ್ತನ್ ದೇಹವನ್ನ ಹೇಗೆ ಕಟ್ಟಲು They ಸಾಧ್ಯ? can just come for conferences and sit in meetings and go home. ಅವರು ಕಾನ್ಫರೆನ್ಸ್ ಕೂಟಗಳಿಗೆ ಬಂದ್ರು, ಕೂಟಗಳಲ್ಲಿ ಕುಳಿತುಕೊಂಡು ಹೋಗ್ಬೋದು ಅಷ್ಟೇ. But if God has got even 11 people like those early disciples, he can turn the world upside down. ದೇವರು 10 ಜನ ಸಿಕ್ಕಿದ್ರೆ ಆ ಶಿಷ್ಯರ ತರ, ಮೊದಲು ಸಿಕ್ಕಿದ ಶಿಷ್ಯರ ತರ ಲೋಕವನ್ನೇ ಬದಲಾಯಿಸಿಬಿಡ್ತಾರೆ. Dear brothers and sisters, ಪ್ರಿಯ ಸಹೋದರ don't ಸಹೋದರಿ, just come to listen to a message on holiness. ಆ ಒಂದು ಪವಿತ್ರತೆ ಬಗ್ಗೆ ಒಂದು ಸಂದೇಶ ಕೇಳಲಿಕ್ಕೆ ಮಾತ್ರ ಬರಬೇಡಿ. When you see how much Jesus loved you, ನೀವು ಯೇಸು ಸ್ವಾಮಿ ಎಷ್ಟು and ಪ್ರೀತಿಸಿದ್ರು you ಅಂತ respond with ಗೊತ್ತಾದ್ರೆ, love to him, ಆತನನ್ನ ಪ್ರೀತಿಯಿಂದ ಪ್ರತಿಕ್ರಿಯೆ you ಕೊಟ್ರೆ won't need any message on holiness. You will be holy automatically. ನಿಮ್ಗೆ ಯಾವ ಸಂದೇಶ ಬೇಕಾಗಿಲ್ಲ ಪವಿತ್ರತೆ ಬಗ್ಗೆ, ನೀವೇ You will ಪವಿತ್ರರಾಗ್ಬಿಡ್ತೀರಾ. never want to sin again. ನೀವು ಯಾವತ್ತೂ ಪಾಪ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. Because you'll see that every sin is like driving a nail into the hands of Jesus. ನೀವು ಪ್ರತಿ ಪಾಪವನ್ನ ಯೇಸು ಸ್ವಾಮಿಯ ಕೈ ಮೇಲೆ ಮೊಳೆ ಹೊಡೆದಂತೆ ನೋಡ್ತೀರಾ. It'll be like spitting on Jesus' face. ಯೇಸು ಸ್ವಾಮಿಯ ಮುಖದ ಮೇಲೆ ಹುಗುಳಿದ ಹಾಗಿರುತ್ತೆ. When you see sin like that, you will not sin. ಪಾಪವನ್ನ ಹಾಗೆ ನೋಡಿದಾಗ ನೀವು ಪಾಪ ಮಾಡೋದಿಲ್ಲ. How many of you will spit on the face of Jesus? ಯೇಸು ಸ್ವಾಮಿಯ ಮುಖದ ಮೇಲೆ ಎಷ್ಟು ಜನ ಹುಗುಳ್ತೀರಾ? You go and watch some dirty pornographic picture on the internet. That is spitting on the face of Jesus. ಇಂಟರ್ನೆಟ್ ಅಲ್ಲಿ ಅಶ್ಲೀಲ ಚಿತ್ರ ನೋಡಿದಾಗ ನೀವು ಯೇಸುವಿನ ಮುಖದ ಮೇಲೆ ಹುಗಿದಾಗಿರುತ್ತೆ. Go yelling at your husband and wife. That is like spitting on the face of ಗಂಡ ಹೆಂಡತಿ ಮೇಲೆ ಜಗಳ ಮಾಡಿ ಕೂಗ್ತಾ ಇದ್ರೆ ಅದು ಯೇಸು ಸ್ವಾಮಿಯ ಮುಖದ ಮೇಲೆ ಹುಗಿದಾಗೆ. I know Jesus is the only way. ನನಗೆ ಗೊತ್ತಿದೆ ಯೇಸು ಸ್ವಾಮಿನೇ ಒಂದೇ ಮಾರ್ಗ ಅಂತ. Finally, ಕಡೆಯದಾಗಿ, there's only one person who came out alive from the grave. ಒಬ್ಬನೇ ವ್ಯಕ್ತಿ ಆ ಒಂದು ಸಮಾಧಿಯಿಂದ ಮೇಲೆ ಎದ್ದು ಬಂದಾತವನು. Every religious leader, his grave is still there. ಎಲ್ಲ ಧಾರ್ಮಿಕ ನಾಯಕರ ಆ ಒಂದು ಸಮಾಧಿ ಇವತ್ತು ಕೂಡ ಇದೆ. There's only one person whose grave is empty. ಒಂದೇ ಒಂದು ಸಮಾಧಿ ಖಾಲಿಯಾಗಿದೆ. That's Jesus Christ. ಅದು ಯೇಸು ಸ್ವಾಮಿ. So for all the reasons I gave you today, ನಾನು ಎಲ್ಲಾ ಕಾರಣಗಳನ್ನು ಇವತ್ತು ಕೊಟ್ಟ, that is why I believe that Jesus Christ is the only way to the Father. ಅದರಿಂದ ನಾನು ಹೇಳ್ತೀನಿ ತಂದೆಗೆ ಒಂದೇ ಮಾರ್ಗ ಯೇಸು ಸ್ವಾಮಿ. That is why I believe Christianity is the only truth. ಅದರಿಂದ ಹೇಳ್ತೀನಿ ಕ್ರೈಸ್ತತ್ವ ಮಾತ್ರ ಒಂದೇ ನಿಜವಾದ ಮಾರ್ಗ. I don't argue with people. ನಾನು ಜನರ ಜೊತೆ ವಾಗ್ವಾದ ಮಾಡಲ್ಲ. Christianity is the way. ನಾನು ಕ್ರೈಸ್ತತ್ವ ಒಂದ್ ಮಾರ್ಗ ಅಂತ ಹೇಳೋದಿಲ್ಲ. Jesus Christ is the way. ಯೇಸು ಸ್ವಾಮಿ ಮಾರ್ಗ ಅಂತ ಹೇಳ್ತೀನಿ. Tell people I'm not trying to convert you to Christianity. ನಾನು ನಿಮ್ಮನ್ನ ಕ್ರೈಸ್ತತ್ವಕ್ಕೆ ಪರಿವರ್ತನೆ ಮಾಡ್ತಾ ಇಲ್ಲ. I'm not trying to change your name from Ramakrishnan to John or Andrew. ನಾನು ನಿಮ್ಮ ಹೆಸರು ಬದಲಾಯಿಸಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ರಾಮಕೃಷ್ಣನಿಂದ ಜಾನ್ ಅಥವಾ ಆಂಡ್ರೂ ಅಂತ. That will not change you. ಅದು ನಿಮ್ಮನ್ನ ಬದಲಾಯಿಸೋದಿಲ್ಲ. Keep your name. ನಿಮ್ಮ ಹೆಸರನ್ನ ಹಾಗೆ ಇಟ್ಕೊಳ್ಬಹುದು. You must let Jesus Christ come into your heart. ನೀವು ಆ ಯೇಸು ಸ್ವಾಮಿ ನಿಮ್ಮ ಹೃದಯಕ್ಕೆ ಬರುವ ಹಾಗೆ ಮಾಡಬೇಕು. Almighty God will come and live inside. ಪರಲೋಕ ದೇವರು ನಿಮ್ಮ ಹೃದಯದಲ್ಲಿ ಬಂದು ನಿಂತುಕೊಳ್ತಾರೆ. He will change your nature. ಅವರು ನಿಮ್ಮ ಸ್ವಭಾವವನ್ನ ಬದಲಾಯಿಸ್ತಾರೆ. We cannot change our nature ourselves. ನಾವು ಆ ಸ್ವಭಾವವನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. You can never change a pig into a cat. ಒಂದು ಹಂದಿಯನ್ನ ಬೆಕ್ಕಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. You change your corrupt nature into a clean pure. ಆ ಒಂದು ದುಷ್ಟ ಒಂದು ಸ್ವಭಾವವನ್ನ ಹೇಗೆ ಬದಲಾಯಿಸಕ್ಕಾಗುತ್ತೆ? God can make a pig into a cat. ದೇವರು ಆ ಒಂದು ಹಂದಿಯನ್ನ ಬೆಕ್ಕಾಗಿ ಮಾಡ್ತಾರೆ. Make a dirty sinner like you and me into someone holy like Jesus. ದೇವರು ಆ ಒಂದು ದುಷ್ಟ ಪಾಪಿಗಳಾದ ನನ್ನನ್ನ ನಿಮ್ಮನ್ನ ಒಂದು ಪವಿತ್ರ ಮನುಷ್ಯನಾಗಿ ಮಾಡ್ಲಿಕ್ಕೆ ಸಾಧ್ಯವಿದೆ. That's what God wants to do.
ದೇವರು ಅದನ್ನೇ ಮಾಡ್ಲಿಕ್ಕೆ He ಬಯಸ್ತಾರೆ. first forgives our sin. ಅವರು ನಮ್ಮ ಮೊದಲು ಪಾಪಗಳನ್ನ ಕ್ಷಮಿಸ್ತಾರೆ. I died for your sin. ನಾನು ನಿನ್ನ ಪಾಪಗಳಿಗಾಗಿ And ಸತ್ತಿದ್ದೇನೆ. then sends His Holy Spirit into us ಪವಿತ್ರಾತ್ಮನನ್ನ ನಮ್ಮಲ್ಲಿ ಕಳಿಸ್ತಾರೆ. and covers us with the righteousness of Christ, ಯೇಸು ಸ್ವಾಮಿಯ ನೀತಿಯಿಂದ ನಮ್ಮನ್ನ ಹೊದಿಸ್ತಾರೆ. so that we can stand before a holy God. ಪವಿತ್ರ ದೇವರ ಮುಂದೆ ನಿಂತ್ಕೊಳ್ಳಿಕ್ ಸಾಧ್ಯವಾಗುತ್ತೆ. When He looks at us, ನಮ್ಮನ್ನ ನೋಡುವಾಗ He doesn't see us. ನಮ್ಮನ್ನ ನೋಡೋದಿಲ್ಲ ಅವರು. And let me show you. ನಾನು ತೋರಿಸ್ತೀನಿ. This is a picture of me. ಇದು ಇವರ ಚಿತ್ರವಾಗಿದ್ರೆ, This is a picture of Christ. ಇದು ಕ್ರಿಸ್ತನ ಚಿತ್ರ. The Bible says God placed us in Christ. ದೇವರ ವಾಕ್ಯ ಹೇಳುತ್ತೆ, ದೇವರು ನನ್ನನ್ನ ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ ಅಂತ. And now you don't see me, you see Christ. ಸೊ ನೀವು ನನ್ನನ್ನ ನೋಡ್ತಾ ಇಲ್ಲ, ಕ್ರಿಸ್ತನನ್ನ ನೋಡ್ತಾ But ಇದ್ದೀನಿ. I am in Christ. ನಾನು ಕ್ರಿಸ್ತನ ಒಳಗಡೆ ಇದ್ದೀನಿ. I am there. ನಾನು ಅಲ್ಲಿದ್ದೀನಿ. But I am in Christ. ಕ್ರಿಸ್ತನ ಒಳಗಡೆ Like ಇದ್ದೇನೆ. you can't see the book. You can't see that little booklet. ಆ ಒಂದು ಚಿಕ್ಕ ಪುಸ್ತಕವನ್ನ ನೀವು ನೋಡ್ತಾ ಇಲ್ಲ ಇವಾಗ. Bible. ನೀವು ಬೈಬಲ್ನ ನೋಡ್ತಾ ಇದ್ದೀರಿ. God looks at you. ದೇವರು ನಿಮ್ಮನ್ನ ನೋಡುವಾಗ You know who He sees? ಯಾರನ್ನ ನೋಡ್ತಾ ಇದ್ದಾರೆ ಗೊತ್ತಾ? He sees you in Christ. ಕ್ರಿಸ್ತನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದಾರೆ. That's why in Ephesians says He has accepted us in Christ. ಅದರಿಂದ ಎಫೆಸಿಯದಲ್ಲಿ ಹೇಳುತ್ತೆ, ಅವರು ನಮ್ಮನ್ನ ಕ್ರಿಸ್ತನಲ್ಲಿ ಸ್ವೀಕರಿಸಿದ್ದಾರೆ ಅಂತ. Don't condemn yourself. Oh, I have so many mistakes in me. How can God look at me? ನಿಮ್ಮನ್ನ ನೀವು ಖಂಡಿಸ್ಕೊಳ್ಬೇಡಿ, ಅಯ್ಯೋ ನಾನು ತುಂಬಾ ತಪ್ಪುಗಳನ್ನು ಮಾಡಿದ್ದೀನಿ, ದೇವ್ರು ನನ್ನನ್ನು ಹೆಂಗೆ ಸ್ವೀಕರಿಸ್ತಾರೆ No, ಅಂತ. I'm not perfect. ನಾನು ಪರಿಪೂರ್ಣನಲ್ಲ. After 55 years of being Christian, I'm not perfect. 55 ವರ್ಷ ಕ್ರೈಸ್ತನಾಗಿ ಕೂಡ ನಾನು ಪೂರ್ಣನಲ್ಲ. Little better than I was 55 years ago. 55 ವರ್ಷದ ಮೊದಲಿಗಿಂತ ಇವಾಗ ಪರವಾಗಿಲ್ಲ, Not perfect. ಆದ್ರೆ ಪರಿಪೂರ್ಣನಲ್ಲ. I can't stand before God in myself today. ನಾನೇ ಹೋಗಿ ದೇವ್ರ ಮುಂದೆ ನಿಂತ್ಕೊಳ್ಳಿಕ್ ಸಾಧ್ಯವಿಲ್ಲ. Like this. ನಾವು ಹೀಗಿರ್ತೀವಿ. God will reject me. ದೇವರು ಅದನ್ನ ತಿರಸ್ಕರಿಸ್ಬಿಡ್ತಾರೆ. 55 years ago, 55 ವರ್ಷದ ನಂತರ in Christ. ನಾನು ಕ್ರಿಸ್ತನ ಒಳಗಡೆ ಇಡಲ್ಪಟ್ಟೆನು. ಹೀಗೆ That's how God saw me then. ಹಾಗೆ ದೇವರು ಅವತ್ತು ನೋಡಿದ್ರು. And that is how He sees me today. ಅದನ್ನ ಹಾಗೇನೆ ಇವತ್ತು ಕೂಡ ನೋಡ್ತಾರೆ ದೇವರು. So if you're born again today, ಇವತ್ತು ನೀವು ಹೊಸದಾಗಿ ಹುಟ್ಟಿದ್ರೆ you're also like this. ಹಾಗೆ ಆಗಿದ್ದೀರ ನೀವು ಇವತ್ತು In Christ. ಕ್ರಿಸ್ತನಲ್ಲಿ. You and I are equally accepted by God. ನಾನು ಮತ್ತು ನೀವು ಸಮನಾಗಿ ದೇವರಿಂದ ಸ್ವೀಕರಿಸಲ್ಪಟ್ಟಿದ್ದೇವೆ. More accepted than you. ನಾನು ನಿಮಗಿಂತ ಹೆಚ್ಚಾಗಿ ಸ್ವೀಕರಿಸಲ್ಪಟ್ಟಿಲ್ಲ. Because I cannot boast about the years I have served God. ನಾನು ಬಹಳ ವರ್ಷ ನಾನು ಸೇವೆ ಮಾಡಿದ್ದೀನಿ ಅಂತ ಹೊಗಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. That is why even when I pray, I don't pray in the name of Zach Poonen, I pray in the name of Jesus. ಅದರಿಂದ ನಾನು ಪ್ರಾರ್ಥನೆ ಮಾಡುವಾಗ ಝಾಕ್ ಪೂನನ ಹೆಸರಲ್ಲಿ ಅಂತ ಪ್ರಾರ್ಥನೆ ಮಾಡೋದಿಲ್ಲ, ಯೇಸು ಕ್ರಿಸ್ತನ ಹೆಸರಲ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕೆ? Because to pray in the name of Jesus is to say, I cannot come in my name, I can come in the name of Jesus. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥನೆ ಮಾಡೋದು ಅಂದ್ರೆ ನಾನು ನನ್ನ ಹೆಸರಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ, ಯೇಸು ಕ್ರಿಸ್ತನಲ್ಲಿ ನಾನು ಬರ್ತಾ ಇದ್ದೀನಿ ಅಂತ. Christ today, ಇವತ್ತು ನೀವು ಕ್ರಿಸ್ತನನ್ನ you ಸ್ವೀಕರಿಸಿದ್ರೆ are in the same place as me. ನೀವು ನಾನು ಇದ್ದ ಸ್ಥಳದಲ್ಲಿ ನೀವು ಇದ್ದೀರಾ. Equally accepted by God. ಸಮನಾಗಿ ದೇವರಿಂದ ಸ್ವೀಕರಿಸಲ್ಪಟ್ಟವರು. The only difference is I am sure of it, you may not be sure of it. ವ್ಯತ್ಯಾಸ ಏನಂದ್ರೆ ನನಗೆ ಬಹಳ ದೃಢತೆ ಇದೆ, ನಿಮಗೆ ದೃಢತೆ ಇಲ್ಲದೆ ಇರಬಹುದು. But once you become sure of it, you'll be a very happy Christian. ನಿಮಗೆ ಆ ದೃಢತೆ ಸಿಕ್ಕದ ಮೇಲೆ ಬಹಳ ಸಂತೋಷದ ಕ್ರೈಸ್ತರಾಗ್ತೀರಾ. You will hate sin like anything. ನಂತರ ನೀವು ಆ ಪಾಪವನ್ನು ಬಹಳವಾಗಿ ದ್ವೇಷಿಸ್ತೀರಾ. Because you see what Jesus suffered on the cross. ಯಾಕೆ ಅಂದ್ರೆ ಯೇಸು ಸ್ವಾಮಿ ಕಷ್ಟಪಟ್ಟಿದ್ದನ್ನ ನೀವು ನೋಡ್ತೀರಾ ಶಿಲುಬೆ ಮೇಲೆ. One day Jesus will come back. ಒಂದು ದಿವಸ ಯೇಸು ಸ್ವಾಮಿ ಮತ್ತೆ I'm ಬರ್ತಾರೆ. waiting for that day. ನಾನು ಅದಕ್ಕಾಗಿ ಕಾಯ್ತಾ ಇದ್ದೀನಿ. You know, like a bride waiting for her bridegroom to come for the wedding day. ಒಂದು ಮದುವೆ ಹೆಣ್ಣು ಮದುವೆ ಗಂಡಿಗಾಗಿ ಮದುವೆ ದಿವಸ ಕಾಯೋ ಹಾಗೆ I'm waiting for that day. ನಾನು ಆ ದಿವಸಕ್ಕಾಗಿ ಕಾಯ್ತಾ ಇದ್ದೇನೆ. And you'll also be waiting for that day. ಆ ದಿವಸಕ್ಕಾಗಿ ನೀವು ಕೂಡ ಕಾಯ್ತಾ ಇರ್ತೀರಾ. Jesus will come back. ಯೇಸು ಸ್ವಾಮಿ ಬರ್ತಾರೆ. This is the truth. ಇದು ಸತ್ಯ. Like I said at the beginning. ನಾನು ಪ್ರಾರಂಭದಲ್ಲಿ ಹೇಳಿದಾಗ, Why have I explained this to you? ನಾನು ಯಾಕೆ ಇದನ್ನು ವಿವರಿಸಿದೆ? So that when somebody asks you a reason for your hope, ನಿನ್ನ ನಿರೀಕ್ಷೆಗಾಗಿ ಯಾರಾದ್ರೂ ಕಾರಣವನ್ನ ಕೇಳಿದ್ರೆ you can tell him what I told you today. ನಾನು ಇವತ್ತು ಹೇಳಿದಾಗೆ ನೀವು ಹೇಳಬಹುದು. With gentleness. ಸಾತ್ವಿಕತನದಿಂದ. And respect. ಮನೋಭೀತಿಯಿಂದ. Not condemning him. ಆತನನ್ನ ಖಂಡಿಸಬೇಡಿ. But feeling love for him. ಆತನಿಗೆ ಪ್ರೀತಿಯಿಂದ ಹೇಳಿ. God will open his eyes. ದೇವರು ಆತನ ಕಣ್ಣನ್ನ like he opened your eyes. ದೇವರು ನಿಮ್ಮ ಕಣ್ಣನ್ನ ತೆರೆದ so that he can see the truth. ಅವನು ಆ ಸತ್ಯವನ್ನ ನೋಡೋ ಹಾಗೆ. We have a responsibility for the rest of India. ಈ ಒಂದು ಇತರ ಭಾರತಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. To give them the truth. ಅವರಿಗೆ ಸತ್ಯವನ್ನ ನಾವು ಕೊಡಬೇಕು. That's why we use tracts and CDs and internet and
ನಾವು ಕರಪತ್ರ, ಸಿಡಿ, ಇಂಟರ್ನೆಟ್ ಬಹಳಷ್ಟು ನಾವು ಮಾಡ್ತೀವಿ. ಅದಕ್ಕಾಗಿ whatever pain and sacrifice we have to make, we are going to give the truth to our countrymen. ನಮಗೆ ಎಂತ ನೋವಾದ್ರೂ ಕಷ್ಟವಾದ್ರೂ ನಾವು ಈ ನಾಡಿನ ಜನರಿಗೆ ನಾವು ಸತ್ಯವನ್ನ ಕೊಡ್ತೇವೆ. If like in the first century they come and kill us, we are ready to die for the sake of Jesus Christ. ಮೊದಲ ಶತಮಾನದಂತೆ ಅವರು ಬಂದು ನಮ್ಮನ್ನ ಸಾಯಿಸಕ್ ಬಂದ್ರೆ ನಾವು ಸಾಯ್ಲಿಕ್ಕೆ ತಯಾರಿದ್ದೀವಿ. But we will not give up the truth. ಆದ್ರೆ ಸತ್ಯವನ್ನು ಬಿಟ್ಟು ಕೊಡೋದಿಲ್ಲ. God bless you all. ನಿಮಗೆಲ್ಲ ದೇವರು ಆಶೀರ್ವದಿಸಲಿ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆ, please help us. ದಯವಿಟ್ಟು ಸಹಾಯ ಮಾಡಿ. We are weak. ನಾವು ಬಲಹೀನರು. Fill us with the Holy Spirit. ನಿನ್ನ ಪವಿತ್ರ ಆತ್ಮನಿಂದ ತುಂಬಿಸು ಸ್ವಾಮಿ. Help us to be bold in our witness. ನಮ್ಮ ಸಾಕ್ಷಿಯಲ್ಲಿ ಧೈರ್ಯವಾಗಿರೋ ಹಾಗೆ, and also to be humble and gracious. ನಾವು ದೀನರಾಗಿ ಮನೋಭೀತಿ ಇರೋರಾಗಿ ಮಾಡು ಸ್ವಾಮಿ. To be respectful to all the people around us who don't believe what we believe. ನಾವು ನಂಬೋದನ್ನ ನಂಬದೇ ಇರುವಂತ ಪ್ರತಿಯೊಬ್ಬರಿಗೂ ಗೌರವದಿಂದ ನೋಡೋ ಹಾಗೆ ಮಾಡು ಸ್ವಾಮಿ. Save us from being arrogant in our witnessing. ನಮ್ಮ ಸಾಕ್ಷಿಯಲ್ಲಿ ಅಹಂಕಾರಿಗಳಾಗಿರೋದ್ರಿಂದ ತಪ್ಪಿಸು ಸ್ವಾಮಿ. Help us to manifest the humility of Jesus Christ. ಯೇಸು ಸ್ವಾಮಿಯ ದೀನ ಸ್ಥಿತಿಯನ್ನು ನಾವು ತೋರಿಸಲಿಕ್ಕೆ ಸಹಾಯ ಮಾಡು. In Jesus' name. ಪ್ರಭು ಯೇಸುವಿನ ನಾಮದಲ್ಲಿ ಬೇಡ. Amen. ಆಮೆನ್.